ಹರೇ ಶ್ರೀನಿವಾಸ. ಶ್ರೀಮತೆ ರಾಮಾನುಜಾಯ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತು. ಕಲೌ ವೆಂಕಟನಾಯಕಃ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ತಿರುಪತಿಯ ತಿಮ್ಮಪ್ಪ. ತಿರುವೇಂಗಡಮುಡಿಯಾನ್ ಶ್ರೀನಿವಾಸ ವೆಂಕಟೇಶ, ತಿರುಮಲೆಯಪ್ಪನ್, ಏಳುಕೊಂಡಲವಾಡ, ಸಪ್ತಗಿರೀಶ, ಸಪ್ತಗಿರಿವಾಸ, ಬಾಲಾಜಿ, ಗೋವಿಂದ, ಹೀಗೆ ಹಲವು ನಾಮಗಳು ನಮ್ಮ ತಿರುಪತಿಯ ಶ್ರೀನಿವಾಸನಿಗೆ. ಅತ್ಯಂತ ಸಾಮಾನ್ಯರೂ ತಿರುಪತಿ ಪ್ರವೇಶ ಮಾಡಿದ ತಕ್ಷಣ ಅವರ ಬಾಯಿಂದ ಅವರಿಗೂ ಗೊತ್ತಾಗದಂತೆ ಬರುವಂಥ ನಾಮ ಗೋವಿಂದ ನಾಮ ಸಂಕೀರ್ತನೆ. ಆ ಗೋವಿಂದ ನಾಮ ಸಂಕೀರ್ತನೆಯಿಂದಲೇ ಆ ಭಕ್ತರೆಲ್ಲರಿಗೆ ಆ ಶ್ರೀನಿವಾಸನ ಅನುಗ್ರಹ ಆಗುತ್ತೆ. ಅತ್ಯಂತ ಪ್ರಾಚೀನವಾದಂತಹ, ಪುರಾಣ ಪ್ರಸಿದ್ಧವಾದಂತಹ, ಐತಿಹಾಸಿಕವಾದಂತಹ ಪವಿತ್ರ ಕ್ಷೇತ್ರ ತಿರುಮಲೆ. ಈ ಕ್ಷೇತ್ರಕ್ಕೆ ಸುಮಾರು 197 ಕೋಟಿ ವರ್ಷಗಳ ಅದ್ಭುತ ಇತಿಹಾಸ ಇದೆ ಅಂತ ಒಂದು ಮಾಹಿತಿ ನಮಗೆ ತಿಳಿಸ್ತಾ ಇದೆ. ಪ್ರತಿನಿತ್ಯ ಲಕ್ಷಾವಧಿ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಗಂಟೆಗಟ್ಟಲೆ, ದಿವಸಗಟ್ಟಲೆ ಕಾಯ್ತಾರೆ. ಕಾದು ಆ ಸ್ವಾಮಿಯ ದರ್ಶನಕ್ಕಾಗಿ ಬಂದು ಒಂದು ಕ್ಷಣ ನಿಂತು ಆ ಸ್ವಾಮಿಯನ್ನ ಗೋವಿಂದ ಅಂತ ಕರೆದು ದರ್ಶನ ಮಾಡ್ತಾರೆ. ಆ ಸ್ವಾಮಿಯ ಕಟಾಕ್ಷ ಈ ಭಕ್ತರ ಮೇಲೆ ಬೀಳುತ್ತೆ. ಭಕ್ತರು ಕೃತಾರ್ಥರಾಗ್ತಾರೆ, ಧನ್ಯರಾಗ್ತಾರೆ. ಎಷ್ಟೋ ವರ್ಷಗಳ ತಪಸ್ಸಿನ ಫಲ ಸಿದ್ಧಿಸಿದಂತೆ ಅವರಿಗೆ ಭಾಸ ಆಗುತ್ತೆ. ಈ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿತ್ಯ ಕಲ್ಯಾಣ ಚಕ್ರವರ್ತಿ. ಪ್ರತಿನಿತ್ಯ ಆ ಮಲಯಪ್ಪನಿಗೆ ಕಲ್ಯಾಣೋತ್ಸವ, ನಿತ್ಯ ಕಲ್ಯಾಣೋತ್ಸವ. ಈ ಶ್ರೀನಿವಾಸನ ದರ್ಶನಕ್ಕಾಗಿ ಎಲ್ಲೆಲ್ಲಿಂದನೋ ಬಂದು ಅಲ್ಲಿದ್ದು ಆ ದರ್ಶನ ಮಾಡ್ತಾರೆ. ನಾವು ಯೋಚನೆ ಮಾಡಿದ್ವು, ಈ ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಕ್ಷೇಮವಾಗಿ ಕುಳಿತು ಆ ತಿರುಮಲೆ ಪ್ರವಾಸವನ್ನು ಮಾನಸಿಕವಾಗಿ ಮಾಡಲಿ ಅಂತ ಈ ಒಳವಿಲ್ ಕಾಲಮೆಲ್ಲ ಈ ರಾಗಮಾಲಿಕಾ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದೊಂದು ವಿಶಿಷ್ಟ ರೀತಿಯ ಸಂಗೀತ ಯಾತ್ರೆ. ಸರ್ವಾಭರಣ ಭೂಷಿತನಾದಂತಹ ಶ್ರೀನಿವಾಸ ಆ ಅಚಿಂತ್ಯ ಅವ್ಯಕ್ತ ಮಹಾವಿಭೂತಿಯಿಂದ ಈ ಲೀಲಾ ವಿಭೂತಿಗೆ ನಮಗಾಗಿ, ನಮ್ಮಂತಹ ಸಾಮಾನ್ಯರನ್ನು ಅನುಗ್ರಹಿಸಲಕ್ಕಾಗಿ
ಆ ವೆಂಕಟಾದ್ರಿಯಲ್ಲಿ ಬಂದು ನೆಲೆಸಿದ. ಮೇಲಿನ ದೇವಾನು ದೇವತೆಯರಿಗೆ, ನಮ್ಮಂತಹ ಸಾಮಾನ್ಯರಿಗೆ ಆ ಸ್ವಾಮಿಯ ದರ್ಶನ ಅನುಗ್ರಹ ನಮಗೆ ಸಿಗ್ತಾ ಇದೆ. ಇದು ನಮ್ಮೆಲ್ಲರ ಭಾಗ್ಯ ವಿಶೇಷ. ತಿರುಮಲೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ಸುಮಾರು 12,000 ಶ್ಲೋಕಗಳುಳ್ಳಂತಹ ವಿಸ್ತಾರವಾದಂತಹ ಶ್ರೀ ವೆಂಕಟಾಚಲ ಮಹಾತ್ಮೆ ಇದೆ. ಅನೇಕ ಪುರಾಣಗಳಲ್ಲಿ ಈ ಗಿರಿಯ, ಈ ವೆಂಕಟಾದ್ರಿಯ ವಿವರಣೆ ಇದೆ. ಸ್ವಾಮಿ ಇಡೀ ಜಗತ್ತಿನ ರಕ್ಷಕನಾಗಿ ಅಲ್ಲಿ ನಿಂತಿದ್ದಾನೆ. ಈ ಕ್ಷೇತ್ರಕ್ಕೂ ಸ್ವಾಮಿ ರಾಮಾನುಜರಿಗೂ ಅತ್ಯಂತ ಗಾಢವಾದಂತಹ ಸಂಬಂಧ ಇದೆ. ಈ ದಿವ್ಯ ಕ್ಷೇತ್ರದ ಹಿರಿಮೆಯನ್ನು ಹೆಚ್ಚಿಸಿದವರು ಸ್ವಾಮಿ ರಾಮಾನುಜರು. ಆಚಾರ್ಯರ ದೂರದೃಷ್ಟಿ, ಅದ್ಭುತ ಕ್ರಿಯಾಶಕ್ತಿ, ಅವರ ತಪಸ್ಸು, ಸಾಧನೆ ಎಲ್ಲವನ್ನ ಧಾರೆ ಎರೆದು ಇವತ್ತೇನು ಈ ತಿರುಮಲೆಯ ವೈಭವ ಆಗ್ತಾ ಇದೆ, ಅದಕ್ಕೆಲ್ಲ ಮೂಲ ಕಾರಣಕರ್ತರು ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು. ಸ್ವಾಮಿ ರಾಮಾನುಜರು ಅಲ್ಲಿ 1 ವರ್ಷಗಳ ಕಾಲ ರಾಮಾಯಣವನ್ನು ತಮ್ಮ ಪೂರ್ವಾಶ್ರಮದ ಸೋದರ ಮಾವನಾದ ಶ್ರೀಶೈಲಪೂರ್ಣದಲ್ಲಿ ಮಾಡಿದ್ರು. ಆ ಬೆಟ್ಟವನ್ನು ಹತ್ತದೆ ಹಿಂಜರಿತ ಮಾಡಿದ್ರು. ಆದರೆ ಅವರೆಲ್ಲರ ಪ್ರಾರ್ಥನೆಯಂತೆ ಮತ್ತೆ ಅವರು ಬೆಟ್ಟವನ್ನು ಹತ್ತಿ ಅಲ್ಲಿದ್ದು ಆ ತ್ರಿವೇಣಿಮುಡಿಯನ್ ಕೈಂಕರ್ಯವನ್ನೆಲ್ಲ ಸುವ್ಯವಸ್ಥಿತಗೊಳಿಸಿದ್ರು. ಇವತ್ತು ಏನಲ್ಲೆಲ್ಲ ನಡೀತಾ ಇದೆ, ಎಲ್ಲ ಕೈಂಕರ್ಯಗಳಿಗೆ ಕಾರಣಕರ್ತರು ನಮ್ಮ ಸ್ವಾಮಿ ರಾಮಾನುಜರು. ತಿರುಮಲೆಯನ್ನು ಶ್ರೀವೈಷ್ಣವ ಕ್ಷೇತ್ರವನ್ನಾಗಿ ಮಾಡಿದರು. ಆ ತಿರುವೇಂಕಟಮುಡಿಯನಿಗೆ ಶಂಖಚಕ್ರವನ್ನು ಕೊಟ್ಟು ಆಚಾರ್ಯ ಸ್ಥಾನದಲ್ಲಿ ನಿಂತರು. ವೇದಾರ್ಥ ಸಂಗ್ರಹವನ್ನು ಉಪನ್ಯಾಸದ ರೂಪದಲ್ಲಿ ತಿರುವೇಂಕಟಮುಡಿಯನಿಗೆ ಮಾಡಿದರು. ಶ್ರೀಭಾಷ್ಯವನ್ನು ಸಮರ್ಪಣೆ ಮಾಡಿ ಶ್ರೀಭಾಷ್ಯದ ಮಂಗಳ ಶ್ಲೋಕದಲ್ಲಿ ಶ್ರೀನಿವಾಸನನ್ನು ಸ್ತೋತ್ರ ಮಾಡಿದರು. ಈ ಒಂದು ಕಾರಣದಿಂದ ತಿರುಮಲೆ ಆಚಾರ್ಯ ರಾಮಾನುಜರ ತಪೋಭೂಮಿಯಾಗಿ ಇವತ್ತು ಬೆಳಗುತ್ತಾ ಇದೆ. ಅವರ ಅನುಗ್ರಹದಿಂದ ಮಾತ್ರ ಆ ಕ್ಷೇತ್ರದಲ್ಲಿ ಎಲ್ಲ ಉತ್ಸವಗಳು ನಿರಂತರವಾಗಿ ನಡೀತಾ ಇದೆ. ವೇದಾಂತಾಚಾರ್ಯರು ತ್ರಿವೇಂಕಟಮುಡಿಯನಿಗೆ ದಯಾಶತಕವನ್ನು ಸಮರ್ಪಿಸಿದರು. ಆಳ್ವಾರುಗಳೆಲ್ಲ ಅವರ ಅನುಭವಗಳನ್ನು ಮಾಡಿದರು. ತೊಂಡರಡೆಪ್ಪಡಿ ಆಳ್ವಾರ್ ಮಾತ್ರ ತ್ರಿವೇಂಕಟಮುಡಿಯನ ಅನುಭವ ಮಾಡಲಿಲ್ಲ. ಶ್ರೀನಿವಾಸನಿಗೆ ಇದೊಂದು ಕೊರತೆ ಇತ್ತು. ಅದಕ್ಕೆ ಒಂದು ಯೋಚನೆ ಮಾಡಿದ. ಧನುರ್ಮಾಸದಲ್ಲಿ ಸಂಸ್ಕೃತ ಸುಪ್ರಭಾತಕ್ಕಿಂತ ತಮಿಳು ಸುಪ್ರಭಾತವನ್ನು ನಾನು ಕೇಳಬೇಕು ಅಂತ ಹೇಳಿ 1 ತಿಂಗಳು ಪೂರ್ತಿ ತೊಂಡರಡೆಪ್ಪಡಿ ಆಳ್ವಾರ್ ಅನುಗ್ರಹಿಸಿದಂತಹ ತಿರುಪಳ್ಳಿ ಅಡಿಚನ್ನ 1 ತಿಂಗಳು ಸ್ವಾಮಿ ಕೇಳ್ತಾರೆ. ಹಾಗೆ ಎಲ್ಲ ಆಳ್ವಾರುಗಳ ಅನುಭವವೂ ಅದಕ್ಕಾಯಿತು. ಅದರಲ್ಲಿ ವಿಶೇಷವಾಗಿ ನಮ್ಮಾಳ್ವಾರ್ ಅನುಭವ ಅದ್ಭುತವಾದಂಥ ಅನುಭವ. ಅದಕ್ಕೆ ಅನೇಕ ವ್ಯಾಖ್ಯಾನಗಳು. ಈ ತಿರುವಾಯಿಮುಳಿಗೆ ನಂಬಿಳ್ಳೆ ಅನುಗ್ರಹಿಸಿರುವಂಥ ಅದ್ಭುತವಾದಂಥ ಈ ವ್ಯಾಖ್ಯಾನದಲ್ಲಿ ಈ ದಶಕದ, ಈ ಶತಕದ ಅನುಭವದಲ್ಲಿ ಅನೇಕ ರಹಸ್ಯಾರ್ಥಗಳನ್ನು ಅಡಗಿಸಿ ಅದರಲ್ಲಿ ನಮ್ಮೆಲ್ಲರಿಗೆ ಹಂಚಿದ್ದಾರೆ. ತಮಿಳುನಾಡಿನ ತಿರುನಗರಿಯಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಒಂದು ಅದ್ಭುತ ಸಂಗತಿ ನಡೆಯಿತು. ಆಗ ವಸಂತ ಋತು, ವೈಯಾಶಿ ಮಾಸ, ವಿಶಾಖ ನಕ್ಷತ್ರ. ಅಂದು ಶುಕ್ರವಾರ. ಅಲ್ಲಿ ಒಂದು ಅಪರೂಪದ ಶಿಶುವಿನ ಅವತಾರವಾಯಿತು. ಅವರೇ ಮುಂದೆ ನಮ್ಮಾಳ್ವಾರ್ ಎಂದು ಪ್ರಸಿದ್ಧರಾದರು. ಹುಟ್ಟಿದ ಮಗು ಅಳಲಿಲ್ಲ, ಕಣ್ಣು ಬಿಡಲಿಲ್ಲ, ಕೈಕಾಲು ಅಲ್ಲಾಡಿಸಲಿಲ್ಲ. ಹೀಗೆ 10 ದಿವಸಗಳು ಕಳೆಯಿತು. ತಂದೆ ತಾಯಿಗೆ ತುಂಬ ಆತಂಕ, ಬೇಸರ. ಏನೂ ತೋಚದೆ ತಿರುನಗರಿಯ ಆದಿಪ್ಪಿರಾನ್ ಸನ್ನಿಧಿಯಲ್ಲಿನ ತಿರುಪ್ಪುಳಿ ಮರದ ಕೆಳಗಡೆ ಆ ಮಗುವನ್ನು ಮಲಗಿಸಿಬಿಟ್ಟರು. ಹುಟ್ಟುವಾಗಲೇ ಆ ಮಗುವ ಶಠ ಎಂಬ ವಾಯುವನ್ನು ನಿಗ್ರಹಿಸಿದ ಅಪರೂಪದ ಶಿಶು ಅದು. 16 ವರ್ಷಗಳ ಕಾಲ ಇದೇ ಸ್ಥಿತಿಯಲ್ಲಿತ್ತು. ಪ್ರಕೃತಿಯ ಸಂಬಂಧವೇ ಇಲ್ಲ. ಆಗ ಅಲ್ಲಿಗೆ ಆಗಮಿಸಿದ
ಮಧುರಕವಿ ಆಳ್ವಾರ್ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ವೇದಾಂತ ಸಾರ ಹೊರಹೊಮ್ಮಿತು. ಮುಂದೆ ತಿರುನಗರಿ ಆಳ್ವಾರ್ ತಿರುನಗರಿಯ ಎಂದೇ ಪ್ರಸಿದ್ಧಿಗೆ ಬಂತು. ಆಳ್ವಾರ್ ತಿರುನಗರಿ ಉಭಯ ಪ್ರಧಾನವಾದಂತಹ ಪ್ರಣವವಾದಂತಹ ದಿವ್ಯ ದೇಶ. ಆಳ್ವಾರ್ ತಿರುನಗರಿಯ ಮೂಲ ಮೂರ್ತಿ ಆದಿಪಿರಾನ್, ಆದಿನಾಥ. ಉತ್ಸವ ಮೂರ್ತಿ ಪೊಲಂದಿನಿನ್ನಪಿರ. ಇಲ್ಲಿ ಜೀವಾತ್ಮನಾದ ಆಳ್ವಾರ್ ಆಜ್ಞೆಯೂ ನಡೆಯುತ್ತದೆ, ಪರಮಾತ್ಮನಾದಂತಹ ಪೊಲಂದಿನಿನ್ನಪಿರಾನುಡ ಆದೇಶವೂ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ 2 ಧ್ವಜಸ್ತಂಭಗಳು, 2 ಬ್ರಹ್ಮೋತ್ಸವಗಳು. ಒಂದು ಪೊಲಂದಿನಿನ್ನಪಿರಾನ್ ಸನ್ನಿಧಿಯ ಮುಂದೆ ಇರುವಂತಹ ಧ್ವಜಸ್ತಂಭ, ಮತ್ತೊಂದು ಆಳ್ವಾರ್ ಸನ್ನಿಧಿಯ ಮುಂದೆ ಇರುವಂಥದ್ದು. ತಾಮ್ರಪರ್ಣಿ ನದಿ ಅಲ್ಲಿ ಹರಿಯುತ್ತೆ. ನಮ್ಮ ಆಳ್ವಾರ್ ಅವತರಿಸಿದಂತಹ ಆ ತಾಮ್ರಪರ್ಣಿ ನದಿ ತೀರದಲ್ಲಿ ಬಕುಳಭೂಷಣ ಭಾಸ್ಕರೋದಯವಾಯಿತು. ನಮ್ಮಾಳ್ವಾರ್ ಶ್ರೀ ವಿಶ್ವಕ್ಸೇನರ ಅವತಾರವೆಂದೇ ಪ್ರತೀತಿ. ಆಳ್ವಾರ್ ತಿರುನಗರಿಗೆ ಮತ್ತಷ್ಟು ವಿಶೇಷಗಳಿದೆ. ನಮ್ಮಾಳ್ವಾರ್ ಅವತರಿಸಿದಂತಹ ಈ ಆಳ್ವಾರ್ ತಿರುನಗರಿಯಲ್ಲೇ ಭವಿಷ್ಯದಾಚಾರ್ಯರ ಅವತಾರವಾಯಿತು. ಮುಂದೆ ಮಣವಾಳ ಮಾಮುನಿಗಳ ಅವತಾರವು ಆಳ್ವಾರ್ ತಿರುನಗರಿಯಲ್ಲೇ ಆಯಿತು. ಆದ್ದರಿಂದ ನಮ್ಮೆಲ್ಲರಿಗೆ ಈ ಆಳ್ವಾರ್ ತಿರುನಗರಿ ಕ್ಷೇತ್ರ ಅತ್ಯಂತ ಪವಿತ್ರತಮವಾದುದು. ನಮ್ಮಾಳ್ವಾರ್ ಕೃಷ್ಣ ತೃಷ್ಣಾ ತತ್ವದ ಪ್ರತೀಕ. ಕೃಷ್ಣಾನುಭವವೇ ಅವರ ಉಸಿರಾಯಿತು. ಉಣ್ಣಂ ಶೋರ್ ಹೊರಹ ನೀರು ತಿನ್ನಂ ಮೆತ್ತಲೆ ಎಲ್ಲಾಂ ಕಣ್ಣನ್ ಎಂದೇ ಇದ್ದಂತಹ ಅವರು ನಮ್ಮಾಳ್ವಾರ. ಭಗವಂತನ ನಿರ್ಹೇತುಕ ಕೃಪೆಗೆ ಪಾತ್ರರಾದ ಭಗವಂತ ಇವರಿಂದ ದಿವ್ಯ ಪ್ರಬಂಧಗಳನ್ನೆಲ್ಲ ಹಾಡಿಸಿದ. 4 ವೇದಗಳ ಸಾರವಾಗಿ ತಿರುವಿರತ್ತಂ, ತಿರುವಾಶರಿಯಂ, ಪೆರಿಯ ತಿರುವಂದಾದಿ ಮತ್ತು ಸಾಮವೇದದ ಸಾರವಾಗಿ ತಿರುವಾಯ್ಮಳಿ ಅನುಗ್ರಹಿಸಿದರು. ಮುಂದೆ ಪ್ರಥಮಾಚಾರ್ಯರಾದ ಶ್ರೀ ನಾಥಮುನಿಗಳಿಗೆ 4,000 ದಿವ್ಯ ಪ್ರಬಂಧಗಳನ್ನು ತಮ್ಮ ಯೋಗ ದೃಷ್ಟಿಯಿಂದ ಅನುಗ್ರಹಿಸಿದರು. ಆಳ್ವಾರ್ ಕೇವಲ 35 ವರ್ಷಗಳ ಕಾಲ ಮಾತ್ರ ಈ ಭೂಮಿಯಲ್ಲಿದ್ದರು. ನಮ್ಮಾಳ್ವಾರ್ ಆ ತಿರುಪುಳಿ ಆಳ್ವಾರ್ ಬಿಟ್ಟು ಎಲ್ಲೂ ಕದಲಿಲ್ಲ. ಅದೇ ಯೋಗ ಸ್ಥಿತಿಯಲ್ಲಿ ಕುಳಿತು ಪರಮಯೋಗ ಸ್ಥಿತಿಯಲ್ಲಿದ್ದಂಥವರು ನಮ್ಮಾಳ್ವಾರ್. ಅಲ್ಲೇ ಎಲ್ಲ ದಿವ್ಯ ದೇಶಗಳ ಭಗವಂತ ಇವರಿಗೆ ದರ್ಶನ ನೀಡಿ ಇವರಿಂದ ಹಾಡಿಸಿಕೊಂಡ. ಅದೇ ಇವರ ಹಿರಿಮೆ. ತಿರುವಾಯ್ಮೊಳಿ 10 ಶತಕಗಳ ಅದ್ಭುತ ಪ್ರಬಂಧ. ಈ 10 ಶತಕಗಳನ್ನು ದಶಾವತಾರಕ್ಕೆ ಹೋಲಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರು. ಪ್ರಕೃತ ತಿರುವಾಯ್ಮೊಳಿಯ 3ನೇ ಶತಕದ 10 ಪಾಶರವಾದಂತಹ ಒಳವಿಲ್ ಕಾಲನೆಲ್ಲ ಅನುಭವವನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ. ಇದೊಂದು ಹೊಸ ಪ್ರಯೋಗ, ಹೊಸ ಪ್ರಯತ್ನ ನಮ್ಮದು. ಬಹಳ ಜನ ಕನ್ನಡದಲ್ಲಿ ಈ ಎಲ್ಲ ಭಗವದ್ ಅನುಭವಗಳನ್ನು ಮಾಡಬೇಕು ಅಂತ ನನಗೆ ಹೇಳ್ತಾ ಇದ್ರು. ಕರ್ನಾಟಕದ ವಿವಿಧ ಭಾಗದಲ್ಲಿರುವಂಥ ಭಕ್ತರೆಲ್ಲ ಈ ದಿವ್ಯ ಪ್ರಬಂಧದ ಅನುಭವ ನಮಗಾಗ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಯೋಚನೆ ಮಾಡಿ ನಾವು ಮೊದಲು ಪ್ರಯತ್ನವಾಗಿ ಒಳವಿಲ್ ಕಾಲಮೆல்லாம் ಸಂಗೀತ ಯಾತ್ರೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ 3ನೇ ಶತಕ ತಿರುಮಂತ್ರವಾದಂತಹ ಅಷ್ಟಾಕ್ಷರದ ವಿವರಣೆ. ಮುಂದಿನ 6ನೇ ಶತಕವಾದಂತಹ ಉಲಹಮುಂಡ ಪೆರುವಾಯ ದೀರ್ಘ ಶರಣಾಗತಿಯ ಭಾಗವಾಗಿ ಶ್ರೀನಿವಾಸನಿಗೆ ಅರ್ಪಿಸಿದ್ದಾರೆ ನಮ್ಮಾಳ್ವಾರ್. ಈ ಶತಕ ದ್ವಯಮಂತ್ರದ ಅರ್ಥದ ವಿವರಣೆ. ತಿರುಮಲೆಯಲ್ಲಿ ಆನಂದ ನಿಲಯ ವಿಮಾನ ವಿರಾಜಮಾನವಾಗಿದೆ. ಈ ಆನಂದ ನಿಲಯ ವಿಮಾನಕ್ಕೆ ನಮ್ಮ ಆಳ್ವಾರುಗಳೆಲ್ಲ ವಿವಿಧ ರೀತಿಯ ರತ್ನ ವೈಡೂರ್ಯಗಳನ್ನೆಲ್ಲ ಶೃಂಗರಿಸಿದರು. ಆ ವಿಮಾನದ ಹಿರಿಮೆ ಜಾಸ್ತಿ ಆಯಿತು. ಅದರಲ್ಲಿ ಅಪರೂಪವಾದಂತಹ ರತ್ನಗಳು ಅಂತ ಹೇಳಿದ್ರೆ
நம்மாழ்ವಾர் ಅನುಗ್ರಹಿಸಿದ ಒಳವಿಲ್ ಕಾಲಮೆಲ್ಲ ಉಲಹಮುಂಡ ಪೆರುವಾಯ ಪಾಶುರಗಳು. ಇದರ ಜೊತೆಗೆ ವಿಶೇಷವಾಗಿ ಕುಲಶೇಖರ ಪೆರುಮಾಳ್ ಅನುಗ್ರಹಿಸಿದ ಪಾಶುರಗಳು ಅದ್ಭುತವಾದಂಥದ್ದು. ಅದರಲ್ಲಿ ಕುಲಶೇಖರ ಆಳ್ವಾರ್ ಈ ತಿರುಮಲೆಯ ಸಂಬಂಧವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಮೀನಾಯ್ ಪಿರಕ್ಕಂ ಅಂತ ಒಂದು ಪಾಶುರದಲ್ಲಿ ಹೇಳ್ತಾರೆ, ತಿರುಗುಡಿಯೇನ್ ಆವೇನೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಜಂತುವಾಗಿರ್ತೀನಿ, ಕ್ರಿಮಿಯಾಗಿರ್ತೀನಿ ಅಂತೆಲ್ಲ ಹೇಳಿ ಕೊನೆಗೆ ಪಡಿಯಾಯ ಕಿಡಿಂದ ಒಂದು ಪವಳವಾಗಿ ಕಾಣ್ಬೇನೆ, ಶ್ರೀನಿವಾಸನ ಗರ್ಭಗುಡಿಯ ಹೊಸಲಾಗಿರ್ತೇನೆ ಅಂತ ಕುಲಶೇಖರ ಆಳ್ವಾರ್ ಪ್ರಾರ್ಥಿಸ್ತಾರೆ. ಅವರು ಮಧ್ಯದಲ್ಲಿ ಹೇಳ್ತಾ, ಪೊನ್ಮಲೆ ಮೇಲ್ ಏದೇನು ಮಾವೇನೆ, ತಿರುಮಲೆಯಲ್ಲಿ ಏನಾದರೂ ಆಗಿರ್ತೇನೆ, ತಿರುಮಲೆಯ ಸಂಬಂಧ ನನಗೆ ಮುಖ್ಯ, ಅಲ್ಲಿರುವ ಯಾವೊಂದಾದರೂ ಜಂತುವಾದರೂ ಸರಿ, ಕ್ರಿಮಿಕೀಟವಾದರೂ ಸರಿ, ಯಾವುದೇ ಸಾಧವಾದರೂ ಸರಿ, ಕೊನೆಗೆ ಕಲ್ಲಾದರೂ ಸರಿ, ನಿನ್ನ ಮುಂದೆ ಇರುತ್ತೇನೆ ಎನ್ನುತ್ತಾರೆ ಕುಲಶೇಖರ ಪೆರುಮಾಳ್. ಅದೇ ಇಂದು ನಾವು ದರ್ಶನ ಮಾಡುವಂತಹ ಕುಲಶೇಖರ ಪಡಿ, ಕುಲಶೇಖರ ಆಳ್ವಾರ್. ಅವನನ್ನು, ಆ ಶ್ರೀನಿವಾಸನನ್ನು, ತ್ರಿವೇಂಗಮುಡಿಯನ್ನು ದರ್ಶನ ಮಾಡ್ತಾ ಇರುವಂಥ ಭಾವವನ್ನು ನಾವು ಅನುಭವಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमाह्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमाह्निकम् उत्तिष्ठ गोविन्द उत्तिष्ठ गरुडध्वजा उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वजा उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे पक्षो विहारिणि मनोहर दिव्यमूर्ते श्रीस्वामिनि स्थितजनप्रियदानशीले श्रीवेङ्कटेशदयिते तव सुप्रभातम् मातः समस्त जगतां मधुकैटभारे पक्षो विहारिणि मनोहर दिव्यमूर्ते श्रीस्वामिनि स्थितजनप्रियदानशीले श्रीवेङ्कटेशदयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथदयिते दयानिधे अद्यादिसप्तऋषयः समुपास्य सन्ध्याम् आकाशसिन्धुकमलानि मनोहराणि आदाय पादयुगमर्चयितुम् प्रपन्नाः
ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ತಿರುಪತಿಯಿಂದ ತಿರುಮಲೆಗೆ 3 ದಾರಿಗಳು. ಒಂದು ಅಲಪಿರಿಯಿಂದ ನಡೆದು ಹೋಗುವ ದಾರಿ, ಅದು ಸುಮಾರು 11 ಕಿಲೋಮೀಟರ್ ದೂರ ಇದೆ. ಈ ದಾರಿಯಲ್ಲೇ ಸ್ವಾಮಿ ರಾಮಾನುಜರು ಮಂಡಿ ಊರಿ ತಿರುಮಲೆಯನ್ನ ಸೇರಿದರು. ಸ್ವಾಮಿ ರಾಮಾನುಜರಿಗೆ ಇಡೀ ಸಪ್ತಗಿರಿ ಆದಿಶೇಷನಾಗಿ ಸೇವೆ ಕೊಡ್ತು. ಎರಡನೆಯ ದಾರಿ ಶ್ರೀನಿವಾಸ ಮಂಗಾಪುರದಿಂದ ತಿರುಮಲೆಗೆ ಹೋಗುವ ದಾರಿ, ಇದು ಸುಮಾರು 9 ಕಿಲೋಮೀಟರ್ ದೂರ ಇದೆ. ಮೂರನೆಯದು ರಸ್ತೆಯಲ್ಲಿ ವಾಹನದಲ್ಲಿ ಹೋಗುವಂತಹ ದಾರಿ, ಸುಮಾರು 23 ಕಿಲೋಮೀಟರ್ ದೂರದ ದಾರಿ. ಯಾರ್ಯಾರು ಯಾವ ಸೌಕರ್ಯಗಳಿದೆಯೋ ಅಲ್ಲಲ್ಲಿ ಹೋಗಬಹುದು. ನಾವು ಪ್ರತಿ ಬಾರಿ ತಿರುಮಲೆಗೆ ಹೋಗುವಾಗಲೂ ಶ್ರೀನಿವಾಸ ಮಂಗಾಪುರದ ಕಡೆಯಿಂದ ಆ ಮೆಟ್ಟಲುಗಳನ್ನು ಗೋವಿಂದನಾಮ ಸ್ಮರಣೆಯೊಂದಿಗೆ ಆ ಮೆಟ್ಟಲುಗಳನ್ನೆಲ್ಲ ಹತ್ತುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಈಗ 7 ವರ್ಷಗಳ ಹಿಂದೆ ಸ್ವಾಮಿ ರಾಮಾನುಜರ ಸ್ಪರ್ಶ ಪಾದುಕೆಯನ್ನು ನಾವು ಈ ದಾರಿಯ ಮುಖಾಂತರ ಬಿಜಿ ಮಾಡಿಸ್ಕೊಂಡು ತಿರುಮಲೆಗೆ ಹೋಗಿದ್ದು ಅದರ ನೆನಪಾಗುತ್ತೆ. ತಿರುಪತಿಯಿಂದ ತಿರುಮಲೆಗೆ ಹೋಗಬೇಕಾದ್ರೆ 7 ಬೆಟ್ಟಗಳನ್ನು ಹತ್ತಿ ಹೋಗಬೇಕು. ಮೇಲಿರುವಂತಹ ಬೆಟ್ಟವೇ ವೆಂಕಟಾದ್ರಿ, ವೆಂಕಟಾಚಲ. ಮೊದಲನೆಯ ಬೆಟ್ಟ ಶೇಷಾದ್ರಿ, ಎರಡನೆಯದು ನಾರಾಯಣಾದ್ರಿ, ಮೂರನೆಯದು ಗರುಡಾದ್ರಿ, ನಾಲ್ಕನೆಯದು ಅಂಜನಾದ್ರಿ, 5ನೆಯದು ನೀಲಾದ್ರಿ, 6 ವೃಷಭಾದ್ರಿ, 7ನೆಯದೇ ಆ ತಿರುವೇಂಕಟಮುಡಿಯಾನ್ ಸಾನ್ನಿಧ್ಯ ಮಾಡಿರುವಂತಹ ಅತ್ಯಂತ ಪವಿತ್ರತಮವಾದಂತಹ ಗಿರಿ ವೆಂಕಟಗಿರಿ, ವೆಂಕಟಾಚಲ. ಅಲ್ಲಿಗೆ ಹೋದ ತಕ್ಷಣನೇ ಅವ್ಯಕ್ತವಾದಂತಹ ಆನಂದ ಉಂಟಾಗುತ್ತೆ. ಆ ತಿರುಮಲೆಯಲ್ಲಿರುವಂತಹ ಕಣ ಕಣಗಳಲ್ಲಿ ಆ ಶ್ರೀನಿವಾಸನ ಅನುಗ್ರಹ ಅಲ್ಲಿ ಕಾಣುತ್ತೆ. ಅದಕ್ಕೆ ಆಳ್ವಾರಗಳೆಲ್ಲ ಅದನ್ನು ಹಾಡಿದ್ದು. ದೂರದಿಂದಲೇ ನಮಗೆ ಆನಂದ ನಿಲಯ ವಿಮಾನದ ದರ್ಶನ ಆಗತ್ತೆ. ಆ ವಿಮಾನ ಸಹಸ್ರ ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸ್ತಾ ಇರುವಂತಹ ಸ್ವರ್ಣಮಯವಾದಂತಹ ವಿಮಾನ ಅದು. ದೇವಸ್ಥಾನದ ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ. ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ತೆಪ್ಪೋತ್ಸವ, ಅವಭೃತ ಸ್ನಾನ, ಚಕ್ರ ಸ್ನಾನ ಆಗುವುದೆಲ್ಲ ಅಲ್ಲೇ. 33 ಕೋಟಿ ದೇವತೆಗಳೆಲ್ಲ ಅಲ್ಲಿ ಬಂದು ಮಂಗಳ ಸ್ನಾನ ಮಾಡ್ತಾರೆ ಅಂತ ವೆಂಕಟಾಚಲ ಇತಿಹಾಸ ಮಾಲೆಯಲ್ಲಿ ಉಲ್ಲೇಖ ಆಗಿದೆ. ಅದರ ಮೇಲಿರುವಂಥದ್ದೇ ಶ್ರೀ ವರಾಹಸ್ವಾಮಿ ಸನ್ನಿಧಿ. ಆ ವರಾಹಸ್ವಾಮಿಯ ದರ್ಶನದ ನಂತರವೇ ಶ್ರೀನಿವಾಸನ ದರ್ಶನ ಮಾಡಬೇಕು ಅನ್ನುವಂತಹ ಪದ್ಧತಿ ಹಿಂದೆ ಇತ್ತು. ನಾವು ಈಗ ಆ ಶ್ರೀನಿವಾಸನ ಆ ದಿವ್ಯ ಸಾನ್ನಿಧ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಮುಂಬರುವಂತಹ ಕ್ಷಣಗಳಲ್ಲಿ ಆ ಸ್ವಾಮಿಯ ಅದ್ಭುತವಾದಂತಹ ದರ್ಶನ ನಮಗಾಗುತ್ತೆ. ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ
सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगलम् प्रणमामि मूर्ध्ना भूतम् सरस्य महदाह्वय भट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालय यतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् लक्ष्मीनाथसमारम्भाम् नाथयामुनमध्यमाम् अस्मदाचार्यपर्यन्ताम् वन्दे गुरुपरम्पराम् अस्मद्गुरुसमारम्भाम् यतिशेखरमध्यमाम् लक्ष्मीवल्लभपर्यन्ताम् वन्दे गुरुपरम्पराम् भक्तामृतम् विश्वजनानुमोदनम् सर्वार्थदम् श्रीषठकोपवाङ्मयम् सहस्रशाखोपनिषत्समागमम् नमाम्यहम् द्राविडवेदसागरम् திருவழுதினாடென்னும் தென்குருகூரென்னும் மறுவினியவன் பொருளென்னும் அருமறைகளந்தாதிசைதான் அடியினையே எப்பொழுதும் சிந்தையாய் நெஞ்சே தெளிந்து மனத்தாலும் வாயாலும் வன்குருகூர் பேணும் இனத்தாரே அல்லாதிரைஞ்சேன் தனத்தாலும் ஏதம் குறைவிலேன் தேசடஹோமன் பாதங்கள் யாமுடைய பத்து ஏந்த பெருங்கீர்த்தி ராமானுஜமுனிதன் ஆய்ந்த மலர்பாதம் வணங்குகின்றேன் ஆய்ந்த பெரும் சீதார் ஷடஹோபன் செந்தமிழ் வேதம் தரிக்கும் தேராத உள்ளம் பெறா வாந்திகளும் சோலை மதிலரங்கர் வன்புகழ் மேல் ஆன்ன தமிழ் மறைகளாயிரமும் ஈந்த முதல் தாய் ஷடஹோபன் மொயம்பால் வளர்த்த இதத்தாய் ராமானுஷன் மிக்க விரநிலையும் மெய்யாமுயர் நிலையும் தக்க நெறியும் தடையாகி தொக்கியலும் ஊழ்வினையும் வாழ்வினையும் ஓதும் குருகோன் யாழினிசை வேதத்தியல்
ದಶಕದ ಮೊದಲನೆಯ ಪಾಶುರ ಒಳಿವಿಲ್ ಕಾಲಮೆல்லாம். ஒழிவில் காலமெல்லாம் உடனாய் மன்னி வழுவிலா வடிமை செய்ய வேண்டும் நான். தெளிகுரலருவி திருவேங்கடத்து எழில் கொள் சோதி எந்தை தந்தை தந்தைக்கே ஒழிவில் காலமெல்லாம் உடனாய் மன்னி வழுவிலா வடிமை செய்ய வேண்டும் நான். தெளிகுரலருவி திருவேங்கடத்து எழில் கொள் சோதி எந்தை தந்தை தந்தைக்கே ಆ ದ್ವಾರದಲ್ಲೇ ರಾಜಗೋಪುರ ಅತ್ಯಂತ ಸುಂದರವಾಗಿದೆ. ಮುಂದೆ ಬಂದರೆ ಧ್ವಜಸ್ತಂಭ, ಸ್ವರ್ಣಮಯವಾದಂತಹ ಧ್ವಜಸ್ತಂಭ. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ನಾವು ಜಯ ವಿಜಯರನ್ನ ಅಪ್ಪಣೆ ಕೇಳಿ ಗರುಡಾಳ್ವಾನ ದರ್ಶನ ಮಾಡಿ ಆ ತಿರುವೇನ್ಮುಡಿಯ ದರ್ಶನಕ್ಕೆ ನಾವೆಲ್ಲ ಹೋಗ್ತೀವಿ. ಈ ಶ್ರೀನಿವಾಸನ ದಿವ್ಯ ಮಂಗಳ ಮೂರ್ತಿ ಇದೆಯಲ್ಲ, ಇದು ಅತ್ಯಾಶ್ಚರ್ಯವಾದಂಥದ್ದು, ಅಪರೂಪವಾದಂಥದ್ದು. ಒಂದೇ ಒಂದು ಕ್ಷಣದ ದರ್ಶನದಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಈ ಸ್ವಾಮಿಯ ದರ್ಶನಕ್ಕಾಗಿ ಎಲ್ಲೆಲ್ಲಿಂದನೋ ಭಕ್ತರೆಲ್ಲ ಬಂದು ಕಾದು ಕುಳಿತು ಒಂದೇ ಒಂದು ಕ್ಷಣ ಅವನ ಕಟಾಕ್ಷಕ್ಕಾಗಿ ಭಕ್ತರೆಲ್ಲ ಅಲ್ಲಿಗೆ ಸೇರ್ತಾರೆ. ಈ ಸ್ವಾಮಿ ಧರಿಸಿಕೊಳ್ಳುವ ಪಟ್ಟೆ ಪೀತಾಂಬರ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದಂಥದ್ದು. ಸ್ವಾಮಿಗೆ ಧರಿಸುವ ಪೀತಾಂಬರ 6 ಗಜ ಉದ್ದ ಇರುತ್ತೆ, 1 ಗಜ ಅಗಲ ಉತ್ತರೀಯದೊಂದಿಗೆ ಧರಿಸುತ್ತಾರೆ. ಸ್ವಾಮಿಯೇ ಮಂದಸ್ಮಿತ ವದನದಿಂದ ಎಲ್ಲ ಭಕ್ತರನ್ನು ಅನುಗ್ರಹಿಸುತ್ತಾನೆ. ಚಿನ್ನದ ಯಜ್ಞೋಪವೀತ, ಮೇರು ಪಚ್ಚ ಎಂಬ 3 ಅಂಗುಲದ ಪಚ್ಚೆಯ ಪದಕ, ವಜ್ರ ಕವಚ, ಅಕ್ಷಸ್ಥಳದಲ್ಲಿ ವಿರಾಜಿಸುತ್ತಿರುವಂತಹ ಅಲರ್ಮೇಲ್ ಮಂಗತಾಯ ಶ್ರೀದೇವಿ ಭೂದೇವಿಯರು, ಚಿನ್ನದ ಆವರಣದಿಂದ ಕೂಡಿದಂತಹ ತುಳಸಿ ಹಾರ, ಸಹಸ್ರನಾಮ ಮಾಲಿಕೆ, ಚಿನ್ನದ ಆವರಣದಿಂದ ಕೂಡಿರುವಂತಹ ಸಾಲಿಗ್ರಾಮ ಮಾಲಿಕೆ, ಕಾಲ್ ಮಂಡಿಗಳಲ್ಲಿ ವಂಕಿಯ ತೆರೆದಂತಹ ಚಿನ್ನಾಭರಣ, 1 ಜೊತೆ ಕಾಲ್ಗಡಗ, ನೀಳ ಯಜ್ಞೋಪವೀತ, ಎದೆಯ ಕೆಳಭಾಗದಲ್ಲಿ ಮತ್ತು ತೋಳುಗಳಲ್ಲಿ ನಾಗಾಭರಣಗಳು, ಚಿನ್ನ ಮತ್ತು ವಜ್ರಾಭರಣ ಕರಕಮಲಗಳು, ಸೂರ್ಯ ಗಠಾರಿ ಅಥವಾ ನಂದಕ ಖಡ್ಗ, ದಶಾವತಾರಗಳನ್ನು ಪ್ರತಿಬಿಂಬಿಸುವಂತಹ ಚಿನ್ನದ ವಡ್ಯಾಣ, ಚಿನ್ನದ ನಡುಪಟ್ಟಿ, ಆಕಾಶರಾಜ ಸಮರ್ಪಿಸಿದಂತಹ ಆ ಕಿರೀಟ. ಹೀಗೆ ಆ ಸ್ವಾಮಿ
ಅಪಾದ ಮಸ್ತಕ ಪರ್ಯಂತ ಸರ್ವವಿಧವಾದಂತಹ ವಜ್ರ ವೈಡೂರ್ಯಗಳಿಂದ ಶೋಭಿತವಾಗುವಂತಹ ಆ ದಿವ್ಯ ಮಂಗಳ ಮೂರ್ತಿಯ ದರ್ಶನ ಇದೆಯಲ್ಲ, ನಮ್ಮೆಲ್ಲರ ಜೀವನದ ಸಾರ್ಥಕ ಕ್ಷಣಗಳು. ಇಂತಹ ಸ್ವಾಮಿಗೆ ಸರ್ವಾವಸ್ಥೆಯಲ್ಲೂ ಕೈಂಕರ್ಯ ಮಾಡಬೇಕು. ಈ ಕೈಂಕರ್ಯ ಸ್ವರೂಪಾನುರೂಪವಾದಂಥದ್ದು, ನಿರಿತಿಶಿಯ ಸುಖರೂಪವಾದಂಥದ್ದು. ಈ ತಿರುಮಲೆಯಲ್ಲಿ ಕೈಂಕರ್ಯಕ್ಕೆ ಉಪಕರಣವಾದಂತಹ ಜಲಸಮೃದ್ಧಿ ಇದೆ ಅನ್ನುವಂತಹ ಭಾವಪೂರ್ಣವಾದಂತಹ ಒಳವಿಲ್ಕಾಲಂ ಪಾಶುರವನ್ನು ಸ್ವಾಮಿ ನಮ್ಮಾಳ್ವಾರ್ ತಿರುನಗರಿಯಲ್ಲೇ ಕುಳಿತು ಅನುಭವಿಸ್ತಾರೆ. ತ್ರಿವೇಂಗನಮುಡಿಯನ್ನಲ್ಲೇ ಅವನಿಗೆ ದರ್ಶನವನ್ನು ಕೊಡ್ತಾರೆ. ಹಿಂದಿನ ದಶಕದಲ್ಲಿ ಆಳ್ವಾರ್ ತಾವು ಸ್ವರೂಪ ಲಾಭ ಪಡೆದಂತಹ ಸಂತಸದಲ್ಲಿರ್ತಾರೆ. ಈ ಪಾಶರದಲ್ಲಿ ಅಹಂ ಸರ್ವಂ ಕರಿಷ್ಯಾಮಿ ಅನ್ನುವಂತೆ ಸರ್ವವಿಧ ಸರ್ವ ಕೈಂಕರ್ಯಗಳನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದು ಅಂತಹ ಕ್ಷೇತ್ರ. ಗಂಭೀರವಾಗಿ ಜುಳು ಜುಳು ಅಂತ ಹರಿಯುವಂತಹ ನದಿಗಳು, ಜಲರಾಶಿ, 33 ಕೋಟಿ ತೀರ್ಥಗಳುಳ್ಳ ತಿರುವೇಂಗಡಂ. ಇಲ್ಲೊಂದು ಐತಿಹ್ಯ ಇದೆ. ಒಳವಿಲ್ ಕಾಲಮೆಲ್ಲಾಂ ಪಾಶರವನ್ನ ತಿರುವರಂಗ ಪೆರುಮಾಳ್ ಅರಯ್ಯರ್ ಹಾಡ್ತಾ ಇದ್ರಂತೆ. ಅವರು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಒಳವಿಲ್ ಕಾಲಮೆಲ್ಲಾಂ, ಒಳವಿಲ್ ಕಾಲಮೆಲ್ಲಾಂ, ಕಾಲಮೆಲ್ಲಾಂ, ಕಾಲಮೆಲ್ಲಾಂ ಅಂತ ಹೇಳ್ತಾ ಭಾವ ಸಮಾಧಿಗೆ ಹೋಗ್ತಾ ಇದ್ರಂತೆ. ಅದರಿಂದ ಮುಂದಕ್ಕೆ ಪಾಶರವನ್ನು ಅವರು ಅನುಸಂಧಾನ ಮಾಡೋಕ್ಕಾಗ್ತಾ ಇರಲಿಲ್ಲವಂತೆ. ಅಂತಹ ಭಾವಪೂರ್ಣವಾದಂತಹ ಈ ಪಾಶರ ಒಳವಿಲ್ ಕಾಲಮೆಲ್ಲಾಂ ಭಗವಂತನ ಆ ದಿವ್ಯ ಮಂಗಳ ವಿಗ್ರಹದ ಆ ಸೊಬಗನ್ನ, ಸೌಂದರ್ಯವನ್ನು ಅನುಭವಿಸ್ತಾ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನನಗೆ ಸದಾ ಸರ್ವಕಾಲವೂ ಆ ಭಗವಂತನ ಕೈಂಕರ್ಯಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡು. ಇಲ್ಲಿ ನಮ್ಮಾಳ್ವಾರಿಗೆ ಲಕ್ಷ್ಮಣನಂತೆ ಶೇಷತ್ವವೂ ಕಾಣುತ್ತೆ, ಭರತನಂತೆ ಕೈಂಕರ್ಯದ ಆಸೆಯನ್ನು ನಾವು ನೋಡ್ತೀವಿ. ಮೊದಲು ಪಾಶರದಲ್ಲೇ ಸರ್ವವಿಧ ಕೈಂಕರ್ಯಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಪಾಶರದಲ್ಲಿ ಎರಡನೆಯ ಪಾಶುರ ಎಂದೈ ತಂದೈ ತಂದೈ. ಎಂದೈ ತಂದೈ 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 ತಂದೈக்கும் முந்தை வானவர் வானவர் கோனோடும் சிந்து போல் மகிழும் திருவேங்கடத்து அந்தமில் புகழ் காரெழில் அண்ணலே ನಮ್ಮಾಳ್ವಾರವರ ಆ ತಿರುಮಲೆಯ ಅನುಭವ ಭಗವಂತ ನಮ್ಮಾಳ್ವಾರನ್ನು ಕರೆದುಕೊಟ್ಟಿದ್ದು. ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಅದು. ಈ ಎರಡನೆಯ ಪಾಶರದಲ್ಲಿ ನಮ್ಮಾಳ್ವಾರ್ ವೆಂಕಟಾದ್ರಿಯ ವೈಭವವನ್ನು ಕೊಂಡಾಡಿದ್ದಾರೆ. ಇಲ್ಲಿ ಅನೇಕ ಪುಷ್ಪ ವೃಕ್ಷಗಳು, ಗಿಡಗಳು, ಪರ್ವತಗಳು. ಈ ದಿವ್ಯ ಪರ್ವತ ತನ್ನ ಸ್ಪರ್ಶದಿಂದ ನಿತ್ಯ ಸೂರಿಗಳು ಅಲ್ಲಿ ಚೆಲ್ಲಿದಂಥ ಹೂಗಳೆಲ್ಲ ಅರಳುವಂತೆ ಮಾಡ್ತದೆ ಈ ಕ್ಷೇತ್ರ. ಈ ಕ್ಷೇತ್ರದ ಹಿರಿಮೆಯನ್ನ ಸ್ವಾಮಿ ನಮ್ಮಾಳ್ವಾರ್ ಈ ಪಾಶರದಲ್ಲಿ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಈ ಕ್ಷೇತ್ರದ ಶ್ರೀನಿವಾಸ ತನ್ನ ದಿವ್ಯ ಮಂಗಳ ಸೌಂದರ್ಯದಿಂದ ಸರ್ವಾಧಿಕನಾಗಿದ್ದಾನೆ.
ನಿರವಧಿಕ ಕೀರ್ತಿಯನ್ನುಳ್ಳ ಶ್ರೀನಿವಾಸ ಸರ್ವ ಕಾರಣನಾಗಿದ್ದಾನೆ. ಆದ್ದರಿಂದಲೇ ಅವನ ಕೈಂಕರ್ಯ ಪರಮ ಪ್ರಾಪ್ಯ. ಈ ದಶಕದ 10 ಪಾಶುರಗಳು ತಿರುಮಂತ್ರವಾದಂತಹ ಅಷ್ಟಾಕ್ಷರಿಯ ವಿವರಣೆ. ಈ ವೃಷಗಿರಿಯಲ್ಲಿ ಹೂ ಕೀಳೋರೇ ಇರೋದಿಲ್ಲ. ಅದಕ್ಕೋಸ್ಕರ ಹೂವೆಲ್ಲ ಆ ಗಿರಿಯ ಮೇಲೆ ಬೀಳುತ್ತೆ. ಆ ಗಿರಿಯೇ ಭಗವಂತ. ಈ ಗಿರಿ ಪ್ರದೇಶಕ್ಕೆ ಆ ಪುಷ್ಪಾರ್ಪಣೆ ಆಗ್ತಾ ಇದೆ. ನಮ್ಮಲ್ಲಿ ಅದಕ್ಕೆ ಅನೇಕರು ಆ ಬೆಟ್ಟವನ್ನೇ ನಮಿಸ್ತಾರೆ. ಆ ಬೆಟ್ಟವನ್ನು ಕಂಡ ತಕ್ಷಣ ನಮಸ್ಕಾರ ಮಾಡ್ತಾರೆ. ಆ ತಿರುಮಲೆಯೇ ಒಂದು ಕ್ಷೇತ್ರ. ಯಾಕೆಂದ್ರೆ ತಿರುಮಲೆಯ ಬೆಟ್ಟದ ಮೇಲೆ ಆ ಸ್ವಾಮಿ ವಿರಾಜಮಾನನಾಗಿದ್ದಾನೆ. ಅಂತಹ ತಿರುಮಲ ಋಷಿಗಿರಿಯ ಆ ಸೌಂದರ್ಯವನ್ನ ಸ್ವಾಮಿ ನಮ್ಮಾಳ್ವಾರ್ ತಮ್ಮ ಈ ಪಾಶುರದಲ್ಲಿ ಮಾಡಿದ್ದಾರೆ. ಮೂರನೇ ಪಾಶುರ ಅಣ್ಣಲ್ ಮಾಯನ್. அண்ணல் மாயன் கணிகொள் செந்தாமரை கண்ணன் செங்கனிவாய் கருமாணிக்கம் தெள்நிறை சுனை திருவேங்கடத்து எண்ணில் தொல் புகழ் வானவரீஷனே ಸ್ವಾಮಿ ನಮ್ಮಾಳ್ವಾರ್ ತಮ್ಮ ಈ ದಶಕದಲ್ಲಿ ಮೂರನೆಯ ಪಾಶುರದಲ್ಲಿ ತಿರುಮಲೆ ಅಪ್ಪನ ಸೌಂದರ್ಯ ರಾಶಿಯನ್ನು ವರ್ಣಿಸುತ್ತಾರೆ. ಈ ಶ್ರೀನಿವಾಸ ಆಶ್ಚರ್ಯಭೂತನೂ ಅಪರಿಮಿತ ಸೌಂದರ್ಯವುಳ್ಳವನೂ ಆಗಿದೆ ಅಂತ ಸ್ವಾಮಿ ನಮ್ಮಾಳ್ವಾರಿಗೆ ಅನುಭವ ಆಗುತ್ತೆ. ಅವರ ಎಲ್ಲ ಅವಯವಗಳನ್ನು ವರ್ಣಿಸ್ತಾರೆ ಸ್ವಾಮಿ ನಮ್ಮಾಳ್ವಾರ್. ಕೆಂದಾವರೆಯಂತೆ ಇರುವಂತಹ ನೇತ್ರಗಳು, ತೊಂಡೆಯ ಹಣ್ಣಿನಂತೆ ಕೆಂಪಾದಂತಹ ಅದರ, ನೀಲ ರತ್ನದಂತೆ ಉಜ್ವಲನಾದವನು ಈ ಸ್ವಾಮಿ. ಇಂತಹ ಸ್ವಾಮಿ ಇಲ್ಲಿ ಈ ವೆಂಕಟಾದ್ರಿಯಲ್ಲಿ, ಈ ವೆಂಕಟಾಚಲದಲ್ಲಿ, ಈ ವೆಂಕಟಾಚಲ ಎಂತಹದ್ದು? ಅನೇಕ ಪರ್ವತಗಳಿಂದ, ಅನೇಕ ದಿವ್ಯ ಪುಷ್ಕರಣಿಗಳಿಂದ, ದಿವ್ಯ ತೀರ್ಥಗಳಿಂದ, ಜಲಾಶಯಗಳಿಂದ ಕೂಡಿದಂತಹ ವೆಂಕಟಾಚಲದಲ್ಲಿ ಆತ ನೆಲೆಸಿದ್ದಾನೆ. ಶ್ರೀನಿವಾಸ ತನ್ನ ದಿವ್ಯಾನುಭವವನ್ನು ನಿತ್ಯ ಸಿದ್ಧ ಪುರುಷರುಗಳಿಗೆಲ್ಲ ಕರುಣಿಸುತ್ತಿದ್ದಾನೆ. ಅದೇ ರೀತಿ ನಮ್ಮಂಥವರಿಗೂ ಆ ಶ್ರೀನಿವಾಸ ಅನುಗ್ರಹ ಸಿಗ್ತಾ ಇದೆ ಅಂತ ನಮ್ಮಾಳ್ವಾರ್ ತಮ್ಮ ಮೂರನೇ ಪಾಶುರದಲ್ಲಿ ಅನುಭವಿಸ್ತಾರೆ.
4ನೇ ಪಾಶುರ ஈசன்வானவர்க்கு. ஈசன் வானவர்க்கு என்பன் என்னா அது தேசமோ திருவேங்கடத்தானுக்கு. நீசனே நிறைவுன்னுமிலே என்கண் பாசம் வைத்த பரஞ்சுடர் சோதிக்கே. ಕೊಳವಿಲ್ ಕಾಲಮೆல்லாம் ಈ ದಶಕದ ಅನುಭವದಲ್ಲಿ ಒಂದೊಂದು ಪಾಶರದಲ್ಲಿ ಒಂದೊಂದು ಅನುಭವವನ್ನು ನಮ್ಮಾಳ್ವಾರ್ ನಮಗೆ ಮಾಡಿಕೊಡ್ತಾರೆ. ಅವರು ಮಾಡುವಂಥ ಅನುಭವವನ್ನು ನಾವು ಅನುಸರಿಸಬೇಕು. ಸ್ವಾಮಿ ನಮ್ಮಾಳ್ವಾರ್ 4ನೆಯ ಪಾಶರದಲ್ಲಿ ಅತ್ಯಂತ ನೈಚ್ಛಾನುಸಂಧಾನವನ್ನು ಮಾಡ್ತಾರೆ. ಈ ಸ್ವಾಮಿ ನಿತ್ಯ ಸೂರಿಗಳಿಗೆ ಪ್ರಭು, ನಿತ್ಯ ಸೂರಿಗಳನ್ನು ಅನುಗ್ರಹಿಸ್ತಾನೆ. ಅದೇನು ವಿಶೇಷ ಅಲ್ಲ. ಆದರೆ ಈ ತ್ರಿವೇಂಕಟಮುಡಿಯ ಏನೂ ಇಲ್ಲದಂತಹ ನೀಚನಾದರೂ ಏನೇ ಗುಣಪೂರ್ತಿ ಇಲ್ಲದ ನನ್ನಲ್ಲಿ ಸಂಗ ಮಾಡಿದ, ಪ್ರೇಮಾನುಗ್ರಹವನ್ನು ತೋರಿದ, ತನ್ನನ್ನು ಭೋಗ್ಯವನ್ನಾಗಿ ಮಾಡಿದ, ಕರುಣೆ ತೋರಿದ ಈ ಸ್ವಾಮಿ ಈತ ಆಶ್ರಿತ ವತ್ಸಲ. ನಿತ್ಯ ಸೂರಿಗಳಿಗೆ ತನ್ನ ಅನುಭವ ಕೊಡುವುದು ಒಂದಾದರೆ, ನಮ್ಮಂತಹ ಸಾಮಾನ್ಯರಿಗೆ, ಭಕ್ತರಿಗೆ, ಆಶ್ರಿತರಿಗೆ ಪರಮಾನುಗ್ರಹವನ್ನು ಮಾಡಿ ಅವನ ಹಿರಿಮೆಯನ್ನು ಇಲ್ಲಿ ಪ್ರಕಟಗೊಳಿಸಿದ್ದಾನೆ ತ್ರಿವೇಂಕಟಮುಡಿಯಾನ್. 4ನೆಯ ಪಾಶರ ಅವನ ಆ ಒಂದು ಹಿರಿಮೆಯನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ.
ಶೋಧಿಯಾಹಿ ಶೋಧಿಯಾಗಿ ಎಲ್ಲ ಉಲಗುಂತೊಳು ಆದಿಮೂರ್ತಿಗೆನ್ನ ಅಳವಾಗುಮೋ ವೇದಿಯರ್ முழுவேதத்தமுதத்தை தீதில் சீ திருவேங்கடத்தானையே ಐದನೆಯ ಪಾಶರದಲ್ಲಿ ನಮ್ಮಾಳ್ವ ಹೀಗೆ ಅನುಭವ ಮಾಡ್ತಾರೆ. ವೇದಗಳಲ್ಲಿ ಪ್ರತಿಪಾದ್ಯನಾದಂಥವನ ಶ್ರೀನಿವಾಸ ಪರಮ ಭೋಗ್ಯಭೂತನು, ಅಮೃತನು, ದೋಷಶೂನ್ಯನು, ಗುಣಶಾಲಿಯೂ ಆದವನು ಆ ವೆಂಕಟನಾಯಕ, ಆ ಶ್ರೀನಿವಾಸ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ಜಗತ್ತಿನ ಒಡೆಯ. ಅವನ ದಿವ್ಯ ಮಂಗಳ ಮೂರ್ತಿ ಇದೆಯಲ್ಲ, ಅದು ಜ್ಯೋತಿರ್ಮಯವಾದಂತಹ ವಿಗ್ರಹ. ಅದು ವಿಶಿಷ್ಟನಾಗಿ ಸರ್ವ ಲೋಕಗಳಿಂದಲೂ ಪೂಜಿಸಲ್ಪಡ್ತಾ ಇದ್ದಾನೆ. ಸಮಸ್ತಕ್ಕೂ ಕಾರಣಭೂತ ಆತ. ಇದೆಲ್ಲ ಅವನಿಗೆ ಅತಿಶಯವೇ? ಈ ಶ್ರೀನಿವಾಸ ಪರಮ ಉದಾರಿ. ಅವನ ಸೌಲಭ್ಯ ಅನುಪಮವಾದಂಥದ್ದು. ನಮ್ಮಂಥವರ ಮೇಲೆಲ್ಲ ಆ ಸ್ವಾಮಿ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅವನ ತೇಜಸ್ಸಿನ ರಾಶಿಯಲ್ಲಿ ನಾವೆಲ್ಲ ಧನ್ಯರಾಗಿದ್ದೇವೆ. ಈ ಸ್ವಾಮಿಗೆ, ವೆಂಕಟನಾಥನಿಗೆ, ವೆಂಕಟೇಶನಿಗೆ, ಶ್ರೀನಿವಾಸನಿಗೆ ತಾರತಮ್ಯವೇ ಇಲ್ಲ. ಬಡವರಾದ್ರೇನು, ಶ್ರೀಮಂತರಾದ್ರೇನು, ಯಾರೇ ಆಗಲಿ ಎಲ್ಲರಿಗೂ ಸಮಾನವಾದಂತಹ ಅನುಗ್ರಹವನ್ನ, ಕಟಾಕ್ಷವನ್ನ, ಕೃಪೆಯನ್ನು ಮಾಡುವಂತಹ ಭಗವಂತ ಈ ತ್ರಿವೇಂಗಡಮುಡಿಯಾನ್ ಅಂತ ನಮ್ಮಾಳ್ವಾರ್ ಐದನೆಯ ಪಾಶರದಲ್ಲಿ ವರ್ಣಿಸ್ತಾರೆ. ಸ್ವಾಮಿ ನಮ್ಮಾಳ್ವಾರ್ ಅವರ ಅನುಭವ ಹಲವು ರೀತಿಯಲ್ಲಿ ಹರಡುತ್ತದೆ. ಸ್ವಾಮಿ ನಮ್ಮಾಳ್ವಾರ ಹೃದಯದಲ್ಲಿ ಆ ತ್ರಿವೇಂಗಡಮುಡಿಯಾನ್ ಕುಳಿತು ಮತ್ತೆ 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 ಕೇಳಿಸ್ಕೊಳ್ತಾ ಇರ್ತಾನೆ. ಈ ಐದನೆಯ ಪಾಶರದಲ್ಲಿ, ಶೋಧಿಯಾಯಿ ಪಾಶರದಲ್ಲಿ, ನಮ್ಮಾಳ್ವಾರ್ ನನಗಿಂತಲೂ ಕ್ಷುದ್ರರನ್ನ ಲೋಕದಲ್ಲೆಲ್ಲ ಹುಡುಕಿ ನೋಡ್ದ. ಆದರೆ ಅಂಥವ್ರು ಯಾರು ಈ ಸರ್ವಜ್ಞ, ಈ ಲೋಕನಿಯಾಮಕ, ಈ ಸಮರ್ಥನಿಗೆ ಸಿಗಲಿಲ್ಲ. ನಾನೇ ನೀಚರ ರಾಜಾದಿರಾಜ. ಎಂತಹ ಮಾತುಗಳು ನೋಡಿ! ಪರಮ ವಿನಯ ಮೂರ್ತಿ ನಮ್ಮಾಳ್ವಾರ್ ಅವರ ಉದ್ಗಾರ ಇಂತಹದು. ಶೋಧಿಯಾಯಿ ಉಳಿದ ಎಲ್ಲ ಜ್ಯೋತಿಗಳನ್ನು ನುಂಗಿ ಪರಂಜ್ಯೋತಿಯಾಗಿ ಬೆಳಗುತ್ತಿರುವ ದಿವ್ಯ ತಿರುಮೇನಿ ಶ್ರೀನಿವಾಸನದು. ಇದು ಐದನೇ ಪಾಶರದ ಸಾರಾರ್ಥ. ಆರನೇ ಪಾಶುರ ವೇಂಕಡಂಗಳ್. வேங்கடங்கள் மெய்மேல் வினை முத்தவும் தாங்கள் தங்கட்கு நல்லனவே செய்வார். துறைவார்க்கு நமவென்னலான் கடமை அது சுமந்தார்கட்கே
ಕಾಲಮೆல்லாம் ದಶಕದ ಮುಂದುವರಿದ ಭಾಗವಾಗಿ ವೇಂಗಡಂಗಳ್ ಪಾಶುರದಲ್ಲಿ ಅಷ್ಟಾಕ್ಷರ ಮಂತ್ರದ ನಮಃಶಬ್ದಾರ್ಥವನ್ನು ವಿವರಿಸ್ತಾರೆ. ಜೀವಾತ್ಮನಾದಂಥ ನಮ್ಮೆಲ್ಲರ ಸ್ವರೂಪವೇ ಶೇಷತ್ವವಾದ, ಇದಕ್ಕೆ ಅನುಗುಣವಾಗಿ ಪ್ರಾಪ್ಯವಾದುದು ಭಾಗವತ ಕೈಂಕರ್ಯ. ತ್ರಿವೇಂಗುಡಿಯಾನಿಗೆ ಹೊರತು ನಮಃ ನನಗಲ್ಲ, ಇದು ತಾಂಗಳ್ ತಂಗಳ್ ಎನ್ನುವುದರಿಂದ ಶರಣಾಗತ ಇತರ ಸ್ವಗತ ಸಾಧಕರಂತಲ್ಲ. ಎಲ್ಲವೂ ತ್ರಿವೇಂಗಡಮುಡಿಯಾನಿಗೇ ಸೇರುತ್ತದೆ ಅನ್ನುವುದು ನಮ್ಮಾಳ್ವಾರವರ ಅಭಿಪ್ರಾಯ. ಇದು 6ನೇ ಪಾಶುರದ ಸಂಗ್ರಹ ಸಾರಾರ್ಥ. சுமந்து மாமலர் நீர் சுடர் தூபம் கொண்டு அமர்ந்து வானவர் போனொடும் நமன்னெழும் திருவேங்கடம் நங்கட்கு சமன் கொள்வீடு தரும் தடங்குன்னமே ಈ ದಶಕದ ಮುಂದಿನ ಪಾಶುರ ಶುಮಂದ ಮಾಮಲರ್ 7ನೇ ಪಾಶುರ. ಇದು ಆ ಕ್ಷೇತ್ರಕ್ಕೆ ಅಕ್ಷರಶಃ ಅನ್ವಯವಾಗುವಂತಹ ಪಾಶುರ. ಎಲ್ಲ ಪಾಶುರಗಳು ತ್ರಿವೇಂಗಡಮುಡಿಯಾನಿಗೆ ತಿರುಮಲೆಗೆ ಅನ್ವಯವಾದರೂ ಇದರಲ್ಲಿ ಒಂದು ವಿಶೇಷ ಇದೆ. ವೆಂಕಟಾಚಲದಲ್ಲಿರುವಂತಹ ಶ್ರೀನಿವಾಸ ಬೇರೆಯಲ್ಲ, ಆ ತಿರುಮಲೆ ಬೆಟ್ಟ ಪರ್ವತ ಬೇರೆಯಲ್ಲ. ಈ ರೀತಿಯ ಅನುಭವ ನಮ್ಮಾಳ್ವಾರದು. ಅದಕ್ಕೆ ಅನೇಕರು ಆ ತಿರುಮಲೆಯನ್ನೇ ದರ್ಶನ ಮಾಡಿದಾಗ ಶ್ರೀನಿವಾಸನ ದರ್ಶನ ಆದಂತನೇ ಭಾವಿಸ್ತಾರೆ. ಅನೇಕರು ತಮ್ಮ ಮಕ್ಕಳಿಗೆ ತಿರುಮಲೆ ಅಂತಾನೆ ಹೆಸರಿಡುತ್ತಾರೆ.
ಬೆಟ್ಟವೇ ದೇವರು, ತಿರುಮಲೆಯೇ ದೇವರು. ಆ ತಿರುಮಲೆಯಲ್ಲಿರುವಂತಹ ಚರಾಚರ ವಸ್ತುಗಳೆಲ್ಲ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿರುವಂಥದ್ದು. ಕ್ರಿಮಿಕೀಟಗಳಿರಬಹುದು. ಅದಕ್ಕೆ ಕುಲಶೇಖರ ಪೆರುಮಾಳ್ ಆ ರೀತಿ ಅದ್ಭುತವಾಗಿ ಹಾಡಿದರು. ಈ ಮಾಮಲರ್ ಶುಮಂದ್ ಇದೆಯಲ್ಲ, ಭಕ್ತಿ ಭಾವದಿಂದ ಪುಷ್ಪಗಳನ್ನೆಲ್ಲ ಕಟ್ಟಿ ತೋಮಾಲೆಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸುವಂಥದ್ದು. ಆಚಾರ್ಯ ರಾಮಾನುಜರು ಶ್ರೀರಂಗದಲ್ಲಿ ಈ ಒಳವಿಲ್ ಕಾಲಂ ಪಾಶುರದ ಕಾಲಕ್ಷೇಪ ನಡೀತಾ ಇತ್ತು. ಒಳವಿಲ್ ಕಾಲಮೆಲ್ಲ ಅಂತ ಶುರುವಾಯಿತು. ಸ್ವಾಮಿ ರಾಮಾನುಜರಿಗೆ ಆ ತಿರುಮಲೆಯ ನೆನಪಾಯಿತು. ಅಯ್ಯೋ, ಆ ತಿರುಮಲೆಯ ಶ್ರೀನಿವಾಸನಿಗೆ ಕೈಂಕರ್ಯಗಳೇ ನಡೀತಾ ಇಲ್ವಲ್ಲ, ಪುಷ್ಪ ಕೈಂಕರ್ಯವೇ ನಡೀತಾ ಇಲ್ವಲ್ಲ, ಹೇಗಾದರೂ ಆ ತಿರುವೇಂಗಡಮುಡಿಯಾನಿಗೆ ಪುಷ್ಪ ಕೈಂಕರ್ಯ ಆಗಬೇಕು, ಯಾರಾದರೂ ಹೋಗಿ ತಿರುಮಲೆಯಲ್ಲಿ ನಿಂತು ಈ ಕೈಂಕರ್ಯವನ್ನು ಮಾಡಬೇಕು ಅಂತ ಅವರು ಭಾವ ಸಮಾಧಿಯಲ್ಲಿ ಯೋಚನೆ ಮಾಡ್ತಾ ಇದ್ರು. ಆ ಗೋಷ್ಠಿಯಲ್ಲಿ ಎಲ್ಲರನ್ನು ಕೇಳಿದ್ರು, ನೀವು ಯಾರಾದರೂ ತಿರುಮಲೆಗೆ ಹೋಗಿ ಅಲ್ಲಿದ್ದು ಆ ಮಲಯಪ್ಪನಿಗೆ ತಿರುವೇಂಗಡಮುಡಿಯಾನಿಗೆ ಪುಷ್ಪ ಕೈಂಕರ್ಯವನ್ನು ಮಾಡ್ತೀರಾ ಅಂತ. ಆಗ ಆ ತಿರುಮಲೆ ಇದ್ದಿದ್ದು ಅರಣ್ಯ ಪ್ರದೇಶದಲ್ಲಿ. ಅನೇಕ ರೀತಿಯ ಮೃಗಗಳು, ಕ್ರಿಮಿಕೀಟಗಳು, ಅಲ್ಲಿರುವಂಥ ಆ ಪ್ರಾಣಿಗಳು ಯಾರೂ ಅಲ್ಲಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಒಂದು ವಿಷ ಗಾಳಿ ಸದಾ ಅಲ್ಲಿ ಇರ್ತಾ ಇತ್ತು. ಹಾಗಾಗಿ ಆ ಕ್ಷೇತ್ರಕ್ಕೆ ಹೋಗೋದಕ್ಕೆ ಎಲ್ಲರೂ ಹಿಂಜರಿತ. ಆದರೆ ಆ ಗೋಷ್ಠಿಯಲ್ಲಿ ಒಬ್ಬರು ಎದ್ದು ನಿಂತು, ನಿಮ್ಮ ಕೃಪೆ ಇದ್ದರೆ, ನಿಮ್ಮ ಅನುಗ್ರಹ ಇದ್ದರೆ ನಾನು ತಿರುಮಲೆಗೆ ಹೋಗಿ ನೀವು ಹೇಳಿದ ಕೈಂಕರ್ಯವನ್ನು ಮಾಡ್ತೀನಿ ಅಂತ. ಆಗ ಸ್ವಾಮಿ ರಾಮಾನುಜರು ಹೇಳಿದ್ರು, ನೀನ್ ತಾನ್ ಆಣ್ ಪಿಳ್ಳೈ ಅಂತ ಹೇಳಿದ್ರು. ಆ ಆಚಾರ್ಯ ರಾಮಾನುಜರ ಶಿಷ್ಯರು ಅನಂತಾರ್ಯರು. ಅವರು ನಮ್ಮ ಕರ್ನಾಟಕದಲ್ಲಿ ಅವತಾರ ಮಾಡಿದ್ರು. ಶ್ರೀರಂಗಪಟ್ಟಣದ ಸಮೀಪದಲ್ಲಿರುವಂತಹ ಕಿರಂಗೂರಿನಲ್ಲಿ ಅವರ ಅವತಾರ ಸ್ಥಳ. ಅವರು ಕರ್ನಾಟಕದಿಂದ ತಿರುಮಲೆಗೆ ಹೋಗಿ ಅಲ್ಲಿ ಪುಷ್ಪ ತೋಟವನ್ನು ಮಾಡಿ ಅವರು ಅವರ ಧರ್ಮಪತ್ನಿಯವರು ಪುಷ್ಪ ಕೈಂಕರ್ಯವನ್ನು ಮಾಡ್ತಾ ಬರ್ತಾ ಇದ್ರು. ಆ ತೋಟ ಇವತ್ತೂ ಇದೆ. ಅಲ್ಲಿಂದಾನೇ ಪುಷ್ಪವೆಲ್ಲ ಭಗವಂತನಿಗೆ ಅರ್ಪಣೆ ಆಗತ್ತೆ. ಇಂತಹ ಪುಷ್ಪ ಕೈಂಕರ್ಯವನ್ನು ಸ್ವಾಮಿ ರಾಮಾನುಜರು ನಡೆಸ್ತಾ ಇದ್ರು. ಈ ಮಾಮಲರ್ ಶುಮಂದ್ ಅನ್ನುವಂಥದ್ದು ಇದೆಯಲ್ಲ, ಇದು ಹೇಗೆ ವಿಶೇಷವಾಗಿ ನಮಗೆ ಅನುಭವಕ್ಕೆ ಬರುತ್ತೆ ಅಂದರೆ, ಇದನ್ನು ನಾವು ಈಗಲೂ ಪ್ರತ್ಯಕ್ಷ ತಿರುಮಲೆಯಲ್ಲಿ ಕಾಣಬಹುದು. ಆಚಾರ್ಯ ರಾಮಾನುಜರ ಪ್ರತಿನಿಧಿಯಾಗಿ ಅಲ್ಲಿ ದಯಮಾಡಿಸಿರುವಂತಹ ಪರಮಹಂಸೆ ಇತ್ಯಾದಿ ಪೆರಿಯಜೀಯರ್ ಸ್ವಾಮಿಗಳು ಅಥವಾ ಪರಮಹಂಸೆ ಇತ್ಯಾದಿ ಚಿನ್ನಜೀಯರ್ ಸ್ವಾಮಿಗಳು ಪ್ರತಿನಿತ್ಯ ಈ ತೋಮಾಲೆ ಸೇವೆಗೆ ಬಾಯಿಗೆ ಕಾಷಾಯ ವಸ್ತ್ರವನ್ನು ಕಟ್ಟಿಕೊಂಡು, ಕಾರಣ ಅಂದರೆ ಆ ಪುಷ್ಪದ ವಾಸನೆ ತಮಗೆ ಬರಬಾರ್ದು, ಭಗವಂತನಿಗೆ ಅರ್ಪಣೆ ಆಗಬೇಕು ಅಂತ ಅತ್ಯಂತ ನಿಷ್ಠೆಯಿಂದ ತಮ್ಮ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ತ್ರಿದಂಡವನ್ನು ಹಿಡಿದುಕೊಂಡು ಪ್ರದಕ್ಷಿಣವಾಗಿ ಬಂದು ತ್ರಿವೇಂಗಡಮುಡಿಯಾನಿಗೆ ಸಮರ್ಪಿಸುವ ರೀತಿಯೇ ಈ ಪಾಶುರದ ಸಾರಾರ್ಥ. ನಾವು ಈಗ ವೀಕ್ಷಿಸುತ್ತಿರುವ ಅಪರೂಪದ ದೃಶ್ಯ ಅಂದರೆ, ಪೆರಿಯಜೀಯರ ಮಠದಲ್ಲಿ ಅಲಂಕರಿಸಿದ್ದಂತಹ ಪರಮಹಂಸೆ ಇತ್ಯಾದಿ ಸಾಧು ಸ್ವಾಮಿಗಳು ತಮ್ಮ ಇಳಿಯ ವಯಸ್ಸಿನಲ್ಲಿಯೂ ಆ ಕೈಂಕರ್ಯವನ್ನು ಎಷ್ಟು ಆಸಕ್ತಿಯಿಂದ ನಿಷ್ಠೆಯಿಂದ ತ್ರಿದಂಡಧಾರಿಯಾಗಿ ಆ ಪುಷ್ಪವನ್ನು ತಿರುವೇಂಗಡಮುಡಿಯಾನಿಗೆ ಸಮರ್ಪಿಸುವ ಸನ್ನಿವೇಶ ಇದೆಯಲ್ಲ, ರೋಮಾಂಚನ ಆಗತ್ತೆ. ಎಂಟನೇ ಪಾಶುರ ಕುಂಡ್ರಂ ಏಂದಿ. குன்னமேந்தி குளிர்மழை காத்தவன் அந்நஞாலம் அளந்த பரன் சென்னு திருவேங்கடமாமலை
ತಿರುನಗರಿಯನ್ನು ಬಿಟ್ಟು ಹೊರಕ್ಕೆ ಹೋಗಲಿಲ್ಲ. ಆ ತಿರುನಗರಿಯ ಹುಣಸೆ ಮರದ ಕೆಳಗಡೆ ಕೂತಿದ್ದ ಆ ಒಂದು ಭಂಗಿಯಿಂದ ಅವರು ಚಲಿಸಲಿಲ್ಲ. ಅವರಿಗೆ ಭಗವಂತನ ನಿರ್ಹೇತುಕ ಕೃಪೆಯಾಯಿತು. ಅವರಿಂದ ಅವನ ಗುಣಾನುಭವಗಳನ್ನೆಲ್ಲ ಮಾಡಿಸ್ಕೊಂಡ, ಎಲ್ಲ ಅವತಾರಗಳ ವಿಶೇಷಗಳನ್ನು ಮಾಡಿಸ್ಕೊಂಡ, ಎಲ್ಲ ದಿವ್ಯ ದೇಶಗಳ ವರ್ಣನೆಯನ್ನು ಮಾಡಿಸ್ಕೊಂಡ, ಅನೇಕ ದಿವ್ಯ ದೇಶಗಳ ಭಗವಂತನೆಲ್ಲ ನಮ್ಮಾಳ್ವಾರರಿಂದ ಹೊಗಳಿಸ್ಕೊಂಡ. ಈ ಒಳವಿಲ್ ಕಾಲಮೆல்லாம் ದಶಕದ 8ನೇ ಪಾಶರದಲ್ಲಿ ಗೋವರ್ಧನೋದ್ಧಾರಣದ ವಿವರಣ ಬರುತ್ತೆ. ಅಲ್ಲಿ ನಮ್ಮಾಳ್ವಾರವರು ಕೃಷ್ಣನನ್ನೇ ಶ್ರೀನಿವಾಸನನ್ನು ಕಾಣ್ತಾರೆ. ಇದು ಅವರ ಭಾವ ವಿಶೇಷ, ಇದು ಭಾವನಾ ಪ್ರಕರ್ಷ, ಇದು ಅವರಿಗೆ ಮಾತ್ರ ಅದು ಸಾಧ್ಯ. ಅದು ಅಲ್ಲಿರುವಂತಹ ತ್ರಿವೇಂದ್ರಮುನಿಯಲ್ಲಿ ಕೃಷ್ಣಾವತಾರದ ಅನುಭವವನ್ನು ಮಾಡ್ತಾರೆ. ಗೋವರ್ಧನ ಗಿರಿಯನ್ನು ಉದ್ಧಾರ ಮಾಡಿದಂತಹ ಗೋವಿಂದನ ನೆನಪು ಅವರಿಗಾಗತ್ತೆ. ಅಲ್ಲಿ ವೃಂದಾವನದಲ್ಲಿ ಪ್ರತಿ ವರ್ಷ ಇಂದ್ರನಿಗೆ ಆ ಗ್ರಾಮಸ್ಥರೆಲ್ಲ ಸೇರಿ ಅನೇಕ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು, ಪದಾರ್ಥಗಳನ್ನೆಲ್ಲ ಕೊಡ್ತಾ ಇದ್ರು. ಅವನು ಪ್ರತಿ ವರ್ಷ ಇದನ್ನು ಸ್ವೀಕಾರ ಮಾಡ್ತಾ ಇದ್ದ. ಕೃಷ್ಣಾವತಾರ ಆಯಿತು, ಕೃಷ್ಣ ವೃಂದಾವನಕ್ಕೆ ಬಂದ. ಅವನು ಕೇಳ್ದ, ಈ ಉತ್ಸವ ಯಾಕೆ? ಅವನು ಯಾರು ಕೊಡೋದಕ್ಕೆ? ಅವನಿಗೆ ಯಾಕೆ ಕೊಡ್ತೀರಿ? ಅದರ ಬದಲು ಗಿರಿಗೆ ಕೊಡಿ, ಈ ಗೋವರ್ಧನ ಗಿರಿಯೇ ಕೊಡಿ. ಹೇಗೆ ತಿರುಮಲೆಯೇ ಭಗವಂತನನ್ನಾಗಿ ನಮ್ಮಾಳ್ವಾರು ಕಾಣ್ತಾರೋ ಹಾಗೆ ಇಲ್ಲೂ ಸಹ ಗೋವರ್ಧನ ಗಿರಿಯನ್ನೇ ಭಗವಂತನಾಗಿ ಕಾಣ್ತಾರೆ. ಆವಾಗ ವಿವಿಧ ರೀತಿಯ ಭೋಜ್ಯ ವಸ್ತುಗಳನ್ನೆಲ್ಲ, ಹಾಲು, ಮೊಸರು ಎಲ್ಲದನ್ನ ಗೋವರ್ಧನ ಗಿರಿಗೆ ಅಭಿಷೇಕವನ್ನು ಮಾಡಿ ಧನ್ಯರಾಗ್ತಾರೆ. ಇದರಿಂದ ಇಂದ್ರ ಕುಪಿತನಾಗ್ತಾನೆ, ಕಲ್ಲು ಮಳೆಯನ್ನು ಸುರಿಸ್ತಾನೆ, ಎಲ್ಲರಿಗೂ ದಿಕ್ಕು ತೋಚಿದಂತಾಗುತ್ತೆ. ಆಗ ಕೃಷ್ಣ ರಜ ನಿವಾಸಿಗಳನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ತನ್ನ ಕಿರು ಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿ ಅದನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಇಂದ್ರ ಕ್ಷಮಾಪಣೆಯನ್ನು ಕೇಳ್ತಾನೆ. ಈ ಪರತ್ವವನ್ನೇ ತನ್ನ ಕೈ ಬೆರಳಿನಿಂದ 7 ದಿವಸಗಳ ಕಾಲ ಗೋವರ್ಧನಗಿರಿಯನ್ನ ತನ್ನ ಕಿರು ಬೆರಳಿನಿಂದ ಎತ್ತಿ ಹಿಡಿದ. ಈ ಒಳವಿಲ್ ಕಾಲಮೆல்லாம் ದಶಕದ ಕುಂಡ್ರಮೇಂದ್ರಿ ಪಾಶರದಲ್ಲಿ ಈ ಗೋವರ್ಧನ ಗಿರಿಯ ಉದ್ಧಾರಣದ ಅನುಭವವನ್ನು ಮಾಡಿದ್ದಾರೆ. ಆಗ ಕೃಷ್ಣನಿಗೆ ಅಲ್ಲಿ ಗೋವಿಂದ ಪಟ್ಟಾಭಿಷೇಕ ಆಗತ್ತೆ. ಆದ್ರಿಂದನೇ ಈ ಶ್ರೀನಿವಾಸ ನಮ್ಮಾಳ್ವಾರರಿಗೆ ಕೃಷ್ಣನಾಗಿ ಸೇವೆ ಕೊಟ್ಟು ಆ ಗೋವರ್ಧನೋದ್ಧಾರಣದ ನೆನಪನ್ನ ಮಾಡ್ತಾನೆ. ಅಂತಹ ಅಪರೂಪವಾದಂಥ ಆಶ್ಚರ್ಯವಾದಂಥ ಅನುಭವವನ್ನು ಸ್ವಾಮಿ ನಮ್ಮಾಳ್ವಾರ್ ಈ ಪಾಶರದಲ್ಲಿ ಮಾಡಿದ್ದಾರೆ.
ಪಾಶುರ ಓಯು ಮೂಪು. ஓயும் நோப்பு பிறப்பிறப்பு பிணி வீயுமாறு செய்வார் திருவேங்கடத்தாயன் நான் மலரா அடித்தாமரை வாயுள்ளும் மனத்துள்ளும் வைப்பார்கட்கே ಓಯಮೂಪು 9ನೇ ಪಾಶುರ. ನಮ್ಮ ಪಾಪ ಪರಿಹಾರಕ್ಕೆ ತಿರುವೇಂಗಡಮುಡಿಯಾನನ್ನ ದರ್ಶನ ಮಾಡಬೇಕು, ಅವನಿಗೆ ಶರಣಾಗತಿ ಮಾಡಬೇಕು ಅನ್ನೋದು ಒಂದು ಭಾಗ. ಆದರೆ ನಮ್ಮಾಳ್ವಾರ್ ಈ ಪಾಶುರದಲ್ಲಿ ಅನುಭವಿಸ್ತಾರೆ, ನಮಗೆ ಬರುವಂತಹ ಈ ಶರೀರಕ್ಕೆ ಬರುವಂತಹ ಮುಪ್ಪು, ಸಾವು, ಜನನ, ಈ ಚಕ್ರದಿಂದ ನಾವು ಮುಕ್ತಿ ಹೊಂದಬೇಕು. ಮುಕ್ತಿ ಹೊಂದಬೇಕಾದ್ರೆ ಭಗವಂತನಲ್ಲಿ ಶರಣಾಗತಿ ಮಾಡಬೇಕು, ಭಗವಂತನನ್ನ ದರ್ಶನ ಮಾಡಬೇಕು ಅಂತ ನಮ್ಮಾಳ್ವಾರ್ ಇದಕ್ಕಿನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಹೇಳ್ತಾರೆ. ಈ ಪಾಪ ಪರಿಹಾರಕ್ಕೆ ತಿರುವೇಂಗಡಿಯಾನೂ ಬೇಕಾಗಿಲ್ಲ, ತಿರುಮಲೆ ಬೆಟ್ಟವೂ ಬೇಕಾಗಿಲ್ಲ. ಆ ತಿರುಮಲೆಯಲ್ಲಿರುವಂತಹ ಬೆಟ್ಟದ ಒಂದು ಕಲ್ಲಿನ ಚೂರು ನಮಗೆ ಸ್ಪರ್ಶ ಆದರೆ ಸಾಕು, ನಮ್ಮ ಪಾಪ ಪರಿಹಾರಗಳೆಲ್ಲ ಪರಿಹಾರ ಆಗುತ್ತೆ. ನಾವು ಈ ಜನನ ಮರಣ ಜೀವನ ಚಕ್ರದಿಂದ ಹೊರಕ್ಕೆ ಬರ್ತೀವಿ, ಶ್ರೀನಿವಾಸನ ವಿಶೇಷ ಕೃಪೆಗೆ ಪಾತ್ರರಾಗ್ತೀವಿ ಅನ್ನುವಂತಹ ಭಾವ ನಮ್ಮಾಳ್ವಾರ್ ಈ ಪಾಶರದಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಹತ್ತನೇ ಪಾಶುರ ವೈತ್ತನಾಳ್ವರೈ. வைத்தநாள்வரை எல்லை குறுகிச் சென்னே எய்திழைப்பதன் முன்னம் அடைமினோ வைத்த பாம்பனையா திருவேங்கடம் மொய்த்த சோலை மொய்கூந்தடம் ವೈತ್ತನಾಳ್ವರೈ 10ನೆಯ ಪಾಶುರ ನಮ್ಮಾಳ್ವಾರ್ದು. ನಾನು ಪ್ರಾರಂಭದಲ್ಲೇ ಹೇಳಿದಂತೆ ಸರ್ವವಿಧ ಕೈಂಕರ್ಯಗಳನ್ನ ಇಲ್ಲಿ ಮಾಡಬೇಕು ಅನ್ನೋದು ನಮ್ಮಾಳ್ವಾರವರ ಅನುಭವ. ಅದಕ್ಕಾಗಿ ಈ 10 ಪಾಶುರಗಳನ್ನು ಅವರು ಹಾಡ್ತಾರೆ. ಈ ವೆಂಕಟಾಚಲ ಬೆಟ್ಟವೇ ನಮ್ಮ ಮುಖ್ಯ ಉದ್ದೇಶವಾಗಿರಬೇಕು. ಎಲ್ಲರೂ ಈ ಪರ್ವತವನ್ನೇ, ಈ ವೆಂಕಟಾದ್ರಿಯನ್ನೇ ಆಶ್ರಯಿಸಿ ಎಂದು ನಮ್ಮಾಳ್ವಾರ್ ಈ ಪಾಶುರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಶರೀರ ಇಂದ್ರಿಯಗಳೆಲ್ಲ ಚೆನ್ನಾಗಿರುವಾಗ, ಬಲಾಢ್ಯವಾಗಿರುವಾಗ ನಾವು ಈ ವಿಶಾಲವಾದಂತಹ ತಿರುವೇಂಗಡ ಬೆಟ್ಟವನ್ನ ಹತ್ತಿ ಹೋಗಿ ಅಲ್ಲಿದ್ದು ಆ ತಿಮ್ಮಪ್ಪನ ಕೈಂಕರ್ಯವನ್ನ, ದರ್ಶನವನ್ನ, ಅನುಭವವನ್ನ ಮಾಡಬೇಕು ಅಂತ
ನಮ್ಮೆಲ್ಲರಿಗೂ ಈ ದಿವ್ಯ ದೇಶ ಯಾತ್ರೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದಂಥದ್ದು. ಈ ಕೆಲವು ದಿವಸಗಳಿಂದೆಲ್ಲ ಎಲ್ಲ ಯಾತ್ರೆಗಳು ನಿಂತು ಹೋಗಿದೆ. ನಾವು ಆ ಕಾರಣಕ್ಕೋಸ್ಕರವೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನೀವೆಲ್ಲ ಮನೆಯಲ್ಲೇ ಕುಳಿತು ಮಾನಸಿಕವಾಗಿ ಆ ತಿರುಮಲೆಗೆ ಹೋಗಿ ತಿರುಮಲೆಯ ಅನುಭವವನ್ನು ಮಾಡಬೇಕು ಅಪೇಕ್ಷೆ ನಮ್ಮದು. ನಾವೆಲ್ಲ ಚಿಕ್ಕವರಾಗಿದ್ದಾಗ, ಒಳ್ಳೆಯ ಶಕ್ತಿ ಇರುವಾಗ, ಮನಸ್ಸಿರುವಾಗ ನಾವು ದಿವ್ಯದೇಶ ಯಾತ್ರೆಗಳನ್ನು ಮಾಡಬೇಕು. ಅಲ್ಲಿ ಹೋಗಿ ಕೈಂಕರ್ಯವನ್ನು ಮಾಡಬೇಕು. ಆದಷ್ಟು ಅಲ್ಲಿ ಇದ್ದು ಕೈಂಕರ್ಯವನ್ನು ಮಾಡಬೇಕು. ಈ ದಶಕವೇ ಕೈಂಕರ್ಯದ ಉತ್ತುಂಗ ಶಿಖರದ ಅನುಭವ. ಈ ಒಳವಿಲ್ ಕಾಲಮೆல்லாம் ದಶಕದ ಸಾರತಮವಾದಂಥದ್ದು. மண்தாவியைசனை நீழ்பொழில் குருபூ சடகோபன்சுல் புகழவே வாழ்வர் வாழ்வேதி ஞானம் புகழவே மண்தாவியைசனை நீழ்பொழில் குருபூ சடகோபன்சுல் கேளிலாயிரத்து இப்பத்தும் வல்லவர் வாழ்வர் வாழ்வேதி ஞாலம் புகழவே
ತಿರುವೇಂಗಡಮುಡಿಯಾನನನ್ನು, ಶ್ರೀನಿವಾಸನನ್ನು, ಮಲೆಯಪ್ಪನನ್ನು, ನಮ್ಮಾಳ್ವಾರರ ಅನುಭವದ ಜೊತೆಗೆ ನಮ್ಮ ಮಾನಸಿಕವಾದಂತಹ ಅನುಭವವನ್ನು ನಾವು ಮಾಡ್ಕೊಳ್ತಾ ಇರುವಾಗ ಈ ದಶಕದ ಮಂಗಳ ಪಾಶರ ತಾಳ್ಪಿರಪ್ಪಿ ಮಂಟಾವಿಯೇ ವೀಷಣೆ. ಇದು ಫಲ ಹೇಳುವಂತಹ ಪಾಶುರ. ಇದು ನಮ್ಮಾಳ್ವಾರ್ ಈ ಪಾಶುರದಲ್ಲಿ ತ್ರಿವಿಕ್ರಮಾವತಾರದ ವರ್ಣನೆಯನ್ನು ಮಾಡ್ತಾರೆ. ವಾಮನನಾಗಿ ಬಂದು 3 ಲೋಕವನ್ನು ತನ್ನ ತಿರುವಡಿಗಳಿಂದ ಸ್ಪರ್ಶ ಮಾಡಿ ಯಾರನ್ನೂ ಬಿಡದೆ ಸರ್ವ ಜಂತುಗಳಿಗೂ ತನ್ನ ತಿರುವಡಿಯ ಅನುಗ್ರಹ ಮಾಡಿದ ಈ ತಿರುವೇಂಗಡಮುಡಿಯಾನ್. ಒಂದು ವೇಳೆ ತ್ರಿವಿಕ್ರಮಾವತಾರ ಆಗದೇ ಇದ್ದಿದ್ರೆ ಯಾರಿಗೂ ಸ್ವಾಮಿಯ ಸಂಬಂಧವೇ ಸುಲಭವಾಗಿ ಆಗುತ್ತಿರಲಿಲ್ಲ ಎಂದು ಆಳ್ವಾರ್ ಅಭಿಪ್ರಾಯಪಡ್ತಾರೆ. ಯಾರು ಈ ದಶಕದ ತಿರುವಾಯುಮೊಳಿಯನ್ನು ಹೇಳುತ್ತಾರೋ ಅವರು ಆಳ್ವಾರ್ ಪ್ರಾರ್ಥಿಸಿದಂತೆ ಶ್ರೀನಿವಾಸನ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತವಾದಂತಹ ಸರ್ವವಿಧ ಕೈಂಕರ್ಯದಲ್ಲಿ ಭಾಗಿಯಾಗುತ್ತಾರೆ ಅನ್ನುವಂತಹ ಫಲಶ್ರುತಿಯನ್ನು ನಮ್ಮಾಳ್ವಾರ್ ಈ ಪಾಶುರದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಇದನ್ನೇ. ಶ್ರೀನಿವಾಸ, ಎಲ್ಲ ವಿಧವಾದಂಥ ಕೈಂಕರ್ಯಗಳನ್ನು ನನಗೆ ಕೊಡು. ಇದ್ದಲ್ಲೇ ಮಾಡುವಂಥ ಕೈಂಕರ್ಯಗಳು ಕೆಲವು, ತಿರುಮಲೆಗೆ ಹೋಗಿ ಮಾಡುವಂಥ ಕೈಂಕರ್ಯಗಳು ಕೆಲವು. ಯಥಾಶಕ್ತಿ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಭಗವತ್ ಭಾಗವತ ಆಚಾರ್ಯ ಕೈಂಕರ್ಯಗಳನ್ನು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಈ ಒಳವಿಲ್ ಕಾಲಮೆಲ್ಲ ಈ ದಶಕದ ಪೂರ್ಣಾನುಭವ ಏನು ಅಂದರೆ ಕೈಂಕರ್ಯ ಪ್ರಾಪ್ತಿ ಅನ್ನುವುದರ ಜೊತೆಗೆ ನಮ್ಮಾಳ್ವಾರ್ ಅವರು ಈ ದಶಕದ ಫಲಶ್ರುತಿಯನ್ನು ಹೇಳಿ ಮುಂದಿನ ದಶಕಕ್ಕೆ ಪ್ರವೇಶ ಮಾಡ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ. कान्ताय कल्याणनिधय निधयर्थिनाम् श्रीवेङ्कटनिवासाय श्रीनिवासाय मङ्गलम्. श्रियः कान्ताय कल्याणनिधय निधयर्थिनाम् श्रीवेङ्कटनिवासाय श्रीनिवासाय मङ्गलम्. लक्ष्मी सविभ्रमालोकशुभ्रो विभ्रमचक्षुषे चक्षुषे सर्वलोकानाम् वेङ्कटेशाय मङ्गलम्. श्रीवेङ्कटाद्रिशृङ्गाङ्ग्रमङ्गलाभरणाङ्ग्रजे मङ्गलानान्निवासाय श्रीनिवासाय मङ्गलम्. सद्भावयव सौन्दर्य सम्पदा सर्वचेतसाम् सदा सम्मोहनायास्तु वेङ्कटेशाय मङ्गलम्. नित्याय निरवध्याय सत्यानन्दचिदात्मने सर्वान्तरात्मने श्रीमद्वेङ्कटेशाय मङ्गलम्. स्वतः सर्वविदे सर्वशक्तये सर्वजयदिने सुलभाय सुशीलाय वेङ्कटेशाय मङ्गलम्. परस्मै ब्रह्मणे पूर्णकामाय परमात्मने प्रयुञ्जे परतत्त्वाय वेङ्कटेशाय मङ्गलम्. आकालतत्त्वमशान्तमात्मनामनुपश्यताम् अतृप्त्यमृतरूपाय वेङ्कटेशाय मङ्गलम्. प्रायस्वचरणौ पुंसाम् शरण्यस्वेन पाणिना कृपयादिशते श्रीमद्वेङ्कटेशाय मङ्गलम्. दयामृततरङ्गिन्यास्तरङ्गैरिव शीतलैः
अपाङ्गैः सिञ्चते विश्वम् वेङ्कटेशाय मङ्गलम् स्रग्भूषाम्बरहेतीनाम् सुषमावहमूर्तये सर्वार्थिशमनायास्तु वेङ्कटेशाय मङ्गलम् श्रीवैकुण्ठविरक्ताय स्वामि पुष्करिणीतटे रमयारममाणाय वेङ्कटेशाय मङ्गलम् श्रीवैकुण्ठविरक्ताय स्वामि पुष्करिणीतटे रमयारममाणाय वेङ्कटेशाय मङ्गलम् श्रीमत्सुन्दरजा मातृमुनिमानसवासिने सर्वलोकनिवासाय श्रीनिवासाय मङ्गलम् मङ्गलाशासनपदैर्मदाचार्य पुरोगमैः सर्वैश्च पूर्वैराचार्यैः सत्कृतायास्तु मङ्गलम् अंगजुनिगन्न मायन्न युधारा अंगजुनिगन्न मायन्न युधारा बंगारू गिन्नेलो पालु पोसेर अंगजुनिगन्न ಬಂಗಾರು ಗಿನ್ನೆರೋ ಪಾಲು ಪೋಸೇರ ಅಂಗಜುನಿಗನ್ನ ಮಾಯನ್ನ ಪುರಾರ ಬಂಗಾರು ಗಿನ್ನೆರೋ ಪಾಲು ಪೋಸೇರ ದೊಂಗನೀವಲಿ ಸತುಲು ಪೊಂಗು ಚುಂದಾರ ದೊಂಗನೀವಲಿ ಸತುಲು ಪೊಂಗು ಚುಂದಾರ ಮುಂಗಿಟ ನಾಡ ರಾಮೋಹನಾಕಾರ ಮುಂಗಿಟ ನಾಡ ರಾಮೋಹನಾಕಾರ ಮುಂಗಿಟ ನಾಡ ರಾಮೋಹನಾಕಾರ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ರಾವೇ ಪರಮಾನಂದ ರಾಮ ಗೋವಿಂದ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಜೋ ಜೋ ಅಂಗುಗಾತಾಳ ಪಾಕನ್ನಯ್ಯ ಜಾಲ ಶೃಂಗಾರ ರಚನಗ ಚಪ್ಪೇ ಜೋಲ ಅಂಬುಗಾತಾಳ ಪಾಕನ್ನಯ್ಯ ಜಾಲ ಶೃಂಗಾರ ರಚನಗ ಚಪ್ಪೇ ಜೋಲ ಸಂಗತಿಗ ಸಕಲ ಸಂಪದಲ ನೀವೇಳ ಸಂಗತಿಗ ಸಕಲ ಸಂಪದಲ ನೀವೇಳ ಮಂಗಳಮೂತಿರು ಪಾಟ್ಲ ಮದನ ಗೋಪಾಲ ಮಂಗಳಮೂತಿರು ಪಾಟ್ಲ ಮದನ ಗೋಪಾಲ ಮಂಗಳಮೂತಿರು ಪಾಟ್ಲ ಮದನ ಗೋಪಾಲ ಜೋ ಅಚ್ಯುತಾನಂದ ಜೋ
జో ముకుంద రావే పరమానంద రామ గోవింద జో అచ్యుతానంద జో జో ముకుంద జో 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 यतिराज 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 जय हो यतिराज यतिराज रामानुज जय हो रामानुज जय हो